ವೆಲ್ಕಮ್ ಟು IDP ಕೋಚಿಂಗ್ ಕ್ಲಾಸಸ್ ರನ್ ಬೆಳಗಲಿ. ಎಲ್ಲ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಎಲ್ಲರೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ಎಲ್ಲರೂ ರೆಡಿ ಆಗತ್ತಿದ್ದೀರಿ. ಅದನ್ನು ಕಂಟಿನ್ಯೂಸ್ ಆಗಿ ರೆಡಿ ಆಗಬೇಕು. ಒಂದು ಈಗ ಎಕ್ಸಾಂಪಲ್ ಆಮೆ ಮತ್ತು ಮೊಲ ಇರ್ತೈತಿ. ಕಂಟಿನ್ಯೂಸ್ ಆಗಿ ಯಾರು ಸ್ಟಡಿ ಮಾಡಿ ಮುಂದೆ ಹೋಗ್ತಾರಲ್ಲ ಅವ್ರದ ಎಕ್ಸಾಮ್ ಆಕತಿ. ಏನಾರ ನೀವು ಮೊಲದ ಥರ ಆಮೆ ಮತ್ತು ಮೊಲದ ಕತೆ ಎಲ್ಲರೂ ಕೇಳಿರ್ತೀರಿ. ಆಮೆ ಏನು ಮಾಡಿರ್ತೈತಿ, ಕಂಟಿನ್ಯೂಸ್ ಸಾವಕಾಶ ಆದ್ರೂ ಕಂಟಿನ್ಯೂಸ್ ಆಗಿ ಹೋಗಿರ್ತೈತಿ. ಮೊಲ ಏನಾಕತಿ, ನಾ ಏನು ಸ್ಪೀಡಾಗಿ ಹೋಗ್ನತ್ತಂದ್ರೆ ಏನು ಮಾಡ್ತೈತಿ, ಅರ್ಧ ಓಡುದ ಅರ್ಧ ನಿಲ್ಲುದ ಮಾಡ್ತೈತಿ. ಆಮೆ ಏನು ಮಾಡಿರ್ತೈತಿ, ಕಂಟಿನ್ಯೂಸ್ ಏನು ಮಾಡಿರ್ತೈತಿ, ಸಾವಕಾಶ ಸ್ಲೋ ಆಗಿ ಹೋಗೈತಿ. ಇದೇನು ಮಾಡಿರ್ತೈತಿ, ಜೋರಾಗಿ ಓಡಿ ಅರ್ಧ ಹೋಗಿ ಮಕ್ಕೊಂಡಿರ್ತೈತಿ. ಮಲ್ಕೊಂಡ್ಲೆ ಏನಾಕತಿ, ಇದು ಮಲ್ಕೊಂಡಿರ್ತೈತಿ. ಆಮೆ ಏನಾಗಿರ್ತೈತಿ, ಸಾವಕಾಶ ಹೋಗೋದ್ನ ಏನಾಗಿರ್ತೈತಿ, ಫಸ್ಟ್ ಬಂದಿರ್ತೈತಿ. ಆಮೆ ಸಾವಕಾಶ ಹೋಗತಿ. ನಾ ಮೊಲ ಅದನಿ, ನಾ ಸ್ಪೀಡಾಗಿ ಹೋಗ್ನ ಅನ್ಕೊಂಡಿರ್ತೈತಿ. ಇದು ಮೊಲ ಅದು ಮಕ್ಕೊಂಡ್ಲೆ ಮಲ್ಕೊಂಡ ಹಂಗ ನಿದ್ದೆ ಮಾಡಕತ್ತೈತಿ. ಸೋಲ್ತೈತಿ. ಆಮೆ ಏನಾಕತಿ, ಕಂಟಿನ್ಯೂಸ್ ಆಗಿ ಹೋಗಿ ಸ್ಟಡಿ ಮಾಡಿ ನೀವು ಹೆಂಗಂದ್ರೆ ಫುಲ್ ಶಾನೆ ಅಂದ್ರೆ ಜಾನ್ ಇರ್ತಿರ್ಲು. ಜಾನ್ ಇದ್ದವ್ರು ಏನಾಕಾರು ನಾ ಎಲ್ಲ ಬರ್ತೈತಿ, ನನಗೆ ಎಲ್ಲ ಬರ್ತೈತಿ ಅನ್ಕೋತ ಏನು ಮಾಡ್ತಾರು, ಕಂಟಿನ್ಯೂಸ್ ಆಗಿ ಸ್ಟಡಿ ಮಾಡಲ್ಲ. ಏನು ಬರಲ್ದವ್ರು ಏನು ಮಾಡಿರ್ತಾರು, ಸ್ಟೆಪ್ ಬೈ ಸ್ಟೆಪ್ ಅವ್ರು ಏನು ಮಾಡ್ತಾರೆ, ಕಂಟಿನ್ಯೂಸ್ ಸ್ಟಡಿ ಇರ್ತೈತಿ. ಕಂಟಿನ್ಯೂಸ್ ಸ್ಟಡಿ ಇದ್ದವ ಹಚ್ಚುವಕ್ಕನ, ಕಂಟಿನ್ಯೂಸ್ ಇರ್ಲಾರ್ದ ಒಂದು ದಿನ ಮಾಡೋದು, ಒಂದಿನ ಗ್ಯಾಪ್ ಬಿಡೋದು, ಮಾತು ನಂಗೆ ಬರ್ತೈತಿ ಅನ್ನೋದು ಬಿಡೋದು ಮಾಡೋದ್ರಿಂದ ಏನೂ ಆಗೋದಿಲ್ಲ. ಅದ್ರ ಸಲುವಾಗಿ ಕಂಟಿನ್ಯೂಸ್ ಎಷ್ಟು ಎಫರ್ಟ್ ನಮ್ದು ಇರ್ತೈತಿಲ್ಲ, ಜಾಬ್ ಅಂತೂ ಆಗ್ತೈತಿ. ಅದಕ್ಕೆ ಮ್ಯಾಥ್ಸ್ ಅನ್ನೋದನ್ನು ಹಂಗೆ ಕಂಟಿನ್ಯೂಸ್ ಏನಿರಬೇಕು, ಪ್ರಾಕ್ಟೀಸ್ ಇರಬೇಕು. ಒಂದಿನ ಮಾಡೋದು ಒಂದಿನ ಬಿಡೋದು, ಒಂದಿನ ಬಿಡೋದ್ರಿಂದ ಮ್ಯಾಥ್ಸ್ ಅಂತೂ ಬರಂಗಿಲ್ಲ. ಕಂಟಿನ್ಯೂಸ್ ಅದಕ್ಕೆ ನೀವು ಟೈಮ್ ಕೊಟ್ಟು ಅದನ್ನು ಬಿಡಿಸ್ತಿರ್ಲ, ಅದೇನಕತಿ ನಿಮ್ಗೆ ಜಲ್ದಿ ಅಂಡರ್ಸ್ಟ್ಯಾಂಡ್ ಆಕತಿ. ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಮತ್ತೆ ತಿಳಿತೈತಿ. ಪ್ರಾಕ್ಟೀಸು ಇರಬೇಕು. ಹೊಳ್ಳಿ ಹೆಂಗೆ ಅನ್ನೋದ ಯೋಚನೆ ಮಾಡ್ಬೇಕು. ಸಿಂಪಲ್ ಟ್ರಿಕ್ದಾಗ ಇರ್ಬೇಕು. ಹೊಳ್ಳಿ ಭಾಳ ಆಳವಾಗಿ ಮ್ಯಾಥ್ಸ್ದ ಭಾಳ ಅಂದ್ರೆ ದೊಡ್ಡ ಮೆಥಡು ಇರ್ತಾವೆ. ದೊಡ್ಡ ಮೆಥಡ ಇರುವಲ್ ತಕ್ಕ. ಆದ್ರೆ ನಾವು ಕಾಂಪಿಟೇಟಿವ್ ಲೆವೆಲ್ಗೆ ಬಂದೀವಿ ಅಂದ್ರೆ ನಾವು ಏನು ಮಾಡ್ಬೇಕಂದ್ರೆ ಈಸಿಯಾಗಿ ಮಾಡ್ಕೋಬೇಕು. ಅಂದರೆ ಟೈಮ್ ಏನು ಮಾಡಬೇಕು, ಶಾರ್ಟ್ ಟೈಮ್ ಇರ್ತೈತಿ ಎಕ್ಸಾಮ್ ಬಿಡಿಸೋತ್ನಾಗ. ಶಾರ್ಟ್ ಟೈಮನ್ನು ನಾವು ಶಾರ್ಟಾಗಿ ಆನ್ಸರ್ ಯಾವಾಗ ಸ್ಮಾರ್ಟಾಗಿ ಯೋಚನೆ ಮಾಡ್ತಿಲ್ಲ ಅವಾಗ ಏನಾಗಿರ್ತೈತಿ, ನಮ್ದು ಸ್ಕೋರ್ ಆಕೈತಿ. ಅದನ್ನು ಬಿಟ್ಟು ದೊಡ್ಡ ಇಲ್ಲಿ ಮೆಥಡ ಯೂಸ್ ಮಾಡ್ಕೋತ ಕೂತೀವಿ ಅಂದರೆ ಏನಾಕತಿ, ಟೈಮ್ ಎಷ್ಟಾಕತಿ. ಅದರದಿಂದ ಎಲ್ಲರೂ ನೋಡ್ರಿ, ನಮ್ಮ ಯೂಟ್ಯೂಬ್ ಚಾನಲ್ ಪ್ರತಿಯೊಂದು ವಿಷಯನ ಎಲ್ಲ ಈಸಿಯಾಗಿ ನಿಮಗೆ ಹೇಳತೈತಿ. ಅದನ್ನು ನೀವು ಚಂದಂಗ ನೋಡ್ರಿ, ಎಲ್ಲ ಕ್ಲಾಸ್ ನೋಡ್ರಿ, ಎಲ್ಲ ಸಬ್ಜೆಕ್ಟ್ ನೋಡ್ರಿ, ಒಂದೊಂದ ನೋಡ್ರಿ, ಸ್ಟೆಪ್ ಬೈ ಸ್ಟೆಪ್ ನೋಡ್ಕೋತ ವರ್ಕ್ ಮಾಡ್ಬೇಕು ಅಂತ ಹೇಳ್ತಾ, ಈಗ ನಾವು ಮ್ಯಾಥ್ಸ್ ಕ್ವಶನ್ ಬಿಡ್ಸತ್ತೀನಿ ನೋಡ್ರಿ. ಒಂದೇನೈತಿ ನೋಡ್ರಿ. ಒಂದೇನೈತಂದ್ರೆ ಎರಡು ಸಂಖ್ಯೆಗಳ ವ್ಯತ್ಯಾಸವು ಆ ಸಂಖ್ಯೆಗಳ ಮೊತ್ತದ 15% ಆದರೆ ಸಂಖ್ಯೆಗಳ ಅನುಪಾತ ಕಂಡುಹಿಡಿಯಿರಿ ಅಂತೈತಿ. ಏನೈತಂದ್ರೆ ಕ್ವಶನ್ ಇಲ್ಲಿ ನೋಡ್ರಿ, ಎರಡು ಸಂಖ್ಯೆಗಳ ವ್ಯತ್ಯಾಸ ಐತತ್ತ. ಎರಡು ಸಂಖ್ಯೆಗಳ ವ್ಯತ್ಯಾಸವು ಆ ಸಂಖ್ಯೆಗಳ ಮೊತ್ತದ 15% ಆದರೆ ಸಂಖ್ಯೆಗಳ ಅನುಪಾತ ಕಂಡುಹಿಡಿಯಿರಿ ಐತಿ. ಈಗ ಎರಡು ಸಂಖ್ಯೆಗಳ ವ್ಯತ್ಯಾಸ ಕೊಟ್ಟಾರು. ಎರಡು ಸಂಖ್ಯೆಗಳು ಅಂದ್ರೆ ಅವು ಯಾವ ಸಂಖ್ಯೆ ಅಂತನ ನಮಗೆ ಗೊತ್ತಿಲ್ಲ. ಅಂದ್ರೆ ಏನು ತಗೋದು, ಒಂದು ಸಂಖ್ಯೆ ಏನು ತಗೋದು, ಒಂದು ಸಂಖ್ಯೆಯನ್ನ ಎಕ್ಸ್ ತಗೋರಿ. ಒಂದು ಸಂಖ್ಯೆ ಎಕ್ಸ್, ಇನ್ನೊಂದು ಸಂಖ್ಯೆ ಏನಾಕತಿ, ಇನ್ನೊಂದು ಸಂಖ್ಯೆ ಏನು ತಗೋದು, ವಾಯ್ ತಗೋದ. ಒಂದು ಸಂಖ್ಯೆ ಎಕ್ಸ್ ತಗೊಂಡ್ರಿ, ಇನ್ನೊಂದು ಸಂಖ್ಯೆ ವಾಯ್ ತಗೊಂಡ್ರಿ. ಅದ್ರದ್ದು ಏನು ಕೇಳ್ಯಾರು, ಎರಡು ಸಂಖ್ಯೆಗಳ ವ್ಯತ್ಯಾಸ ತಂದಾರ. ಎರಡು ಸಂಖ್ಯೆಗಳು ಇಲ್ಲಿ ಯಾವ್ಯಾವ್ದವು, ಒಂದು ಎಕ್ಸ್ ಐತಿ, ಇನ್ನೊಂದು ವಾಯ್ ಐತಿ. ಒಂದು ಎಕ್ಸ್ ಐತಿ, ವಾಯ್ ಐತಿ. ಇವುಗಳ ವ್ಯತ್ಯಾಸ ಅಂದರು. ಏನಂದರು, ವ್ಯತ್ಯಾಸ ಅಂದರು. ವ್ಯತ್ಯಾಸ ಅಂದ್ರೆ ಏನು ಮಾಡಬೇಕು, ಎಲ್ಲರಿಗೂ ಗೊತ್ತೈತಿ. ವ್ಯತ್ಯಾಸ ಅಂದ್ರೆ ಮೈನಸ್ ಮಾಡಬೇಕು, ವ್ಯತ್ಯಾಸ ಅಂದ್ರೆ ಕಳಿಬೇಕು. ಅದ್ರದ್ದೇನ ಸಂಖ್ಯೆಗಳ ಅಂದ್ರೆ ಇನ್ನೇನಾಕತಿ, ಇದ್ರ ಮೊತ್ತ ಎಕ್ಸ್ ಮತ್ತು ವಾಯ್ಗಳ ಆ ಸಂಖ್ಯೆಗಳ ಮೊತ್ತ ಆ ಸಂಖ್ಯೆಗಳ ಮೊತ್ತ 15% ಆದರೆ ಅಂದ್ರೆ ಎಕ್ಸ್ ಮೈನಸ್ ವಾಯ್ದ ಎರಡು ಸಂಖ್ಯೆಗಳ ವ್ಯತ್ಯಾಸ ಏನೈತ್ಲ, ಎರಡು ಸಂಖ್ಯೆಗಳ ವ್ಯತ್ಯಾಸವು ಆ ಸಂಖ್ಯೆಗಳ ಮೊತ್ತದ ಎಷ್ಟಕ್ಕ, 15%. ಈಗ ಈ 15% ಹೋಗ್ಬೇಕಂದ್ರೆ ಏನು ಮಾಡಬೇಕು, ಈ ಪರ್ಸೆಂಟ್ ಹೋಗ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಡಿವೈಡೆಡ್ ಬೈ 15 ಇದ್ದಿದ್ದ ಡಿವೈಡೆಡ್ ಬೈ 100 ಆಕತಿ. ಈ ಪರ್ಸೆಂಟ್ ಚಿಹ್ನೆ ತೆಗ್ದೀವಿ ಅಂದ್ರೆ ಡಿವೈಡೆಡ್ ಬೈ ಏನು ಮಾಡಬೇಕು, 100 ಮಾಡಬೇಕು. ಪರ್ಸೆಂಟ್ ಚಿಹ್ನೆ ತೆಗಿದಿತ್ತಂದ್ರೆ ಡಿವೈಡೆಡ್ ಬೈ 100 ಮಾಡ್ಬೇಕು. ಹಂಗಾರೆ ಎಷ್ಟು ಹತ್ತಿದ, 15 ಡಿವೈಡ್ ಬೈ 100 15 ಡಿವೈಡೆಡ್ ಬೈ 100. ಈಗ ಸ್ಟೇಟ್ಮೆಂಟ್
ವಾಯ್ಸ್ ನಾ ಬರ್ಕೊಂಡನೇ ಇಲ್ಲೋ ಅಂತ ಚೆಕ್ ಮಾಡ್ಕೋರಿ. ಎರಡು ಸಂಖ್ಯೆಗಳ ವ್ಯತ್ಯಾಸ ಐತಿ, ಎರಡು ಸಂಖ್ಯೆಗಳ ವ್ಯತ್ಯಾಸ ಐತಿ. ಈ ಯಾವ್ಯಾವ ಒಂದ್ ಸಂಖ್ಯೆ ಏನಾಗೈತಿ ಎಕ್ಸ್ ಆಗೈತಿ, ಇನ್ನೊಂದ್ ಸಂಖ್ಯೆ ವಾಯ್ ಐತಿ. ಒಂದ್ ಸಂಖ್ಯೆ ಎಕ್ಸ್ ಇನ್ನೊಂದ್ ಸಂಖ್ಯೆ ವಾಯ್ ಆಗೈತಿ. ಒಂದ್ ಸಂಖ್ಯೆ ಎಕ್ಸ್ ಆದ್ರ ಅಂದ್ರೆ ವ್ಯತ್ಯಾಸವು ಇಲ್ಲಿ ವ್ಯತ್ಯಾಸ ಐತಿ, ಎಕ್ಸ್ ಮೈನಸ್ ವಾಯ್ ಐತಿ. ಎಕ್ಸ್ ಮೈನಸ್ ವಾಯು ಆ ಸಂಖ್ಯೆಗಳ ಮೊತ್ತದ, ಆ ಸಂಖ್ಯೆ ಮಾತ್ರ ಎಕ್ಸ್ ಮತ್ತು ವಾಯ್ ಮೊತ್ತದ 15%. 15% ಅಂದ್ರೆ ಏನ, 15/100 ಬರೀರಿ, ಇಲ್ಲ ಅಂದ್ರೆ 15 ಅದನ್ನೇನ್ ಮಾಡ್ಬೇಕು, ಈ ಪರ್ಸೆಂಟ್ನ ತೆಗಿಬೇಕು. ತಿಳಿಯತೈತಿ. ಆ ಪರ್ಸೆಂಟ್ ತೆಗೆದ ಮೇಲ್ತ ಆ ಅನುಪಾತ ಕಂಡಿಡಿ ಅಂದಾರ. ಯಾವ ಅನುಪಾತ, ಎಕ್ಸ್ ಮತ್ತು ವಾಯ್ಗಳ ಅನುಪಾತ ಕಂಡಿಡಿ ಅಂತ ಹೇಳ್ಯಾರು. ಈಗ ನೋಡ್ರಿ, ಇವ ಎರಡು ಯಾಮಗೆ ಹೋಗ್ತಾವ ನೋಡ್ರಿ. ಲಾಸ್ಟಿಗೆ ಬಿಡಿ ಸ್ಥಾನದಾಗ 5 ಮತ್ತು 0 ಐತಂದ್ರ, ಬಿಡಿ ಸ್ಥಾನದಾಗ 5 ಮತ್ತು 0 ಐತಂದ್ರ ಎಷ್ಟರಲ್ಲೇ ಭಾಗ ಹೋಗತಿ ಅಂದ್ರೆ 5ರಲ್ಲೇ ಭಾಗ ಹೋಗತಿ. 5 3 15, 5 2 10, 5 0 0. ಬಿಡಿ ಸ್ಥಾನದಾಗ ಏನೇನು ಇರಬೇಕು, 5 ಮತ್ತು 0 ಐತಂದ್ರೆ ಎಷ್ಟರಲ್ಲೇ ಹೋಗತಿ, 5ರಲ್ಲೇ ಹೋಗತಿ. 5 3 15, 5 2 10, 0ಕ್ಕೆ 0 ಇಟ್ಟಾಯ್ತು. ಈಗ ನೋಡ್ರಿ ಏನು ಉಳ್ತಿದ, ಎಕ್ಸ್ ಪ್ಲಸ್ ವಾಯ್ ಇಂಟು 3 ಐತಿ. ಈ 3 ಐತಿ ಡಿವೈಡೆಡ್ ಬೈ ಇಲ್ಲೇನು ಉಳ್ದೈತಿ, 20 ಉಳ್ದೈತಿ. 20 ಉಳ್ದೈತಿ. ಎಕ್ಸ್ ಮೈನಸ್ ವಾಯ್, ಎಕ್ಸ್ ಮೈನಸ್ ವಾಯ್ ಐತಿ. ಈಗ ಏನಂದ್ರೆ ಅವ್ರ ಅನುಪಾತ ಕೊಟ್ಟಾರು. ಈಗ ಏನ್ ಮಾಡ್ಕೋಬೇಕು, ಇದನ್ನ ನಾವು ಸಾಲ್ವ್ ಮಾಡ್ಕೋಬೇಕು. ಇದು 20 ಈಚ್ ಕಡೆ ಬರ್ಬೇಕು. ಇಲ್ಲಿ ಡಿವೈಡ್ ಐತಿ, ಈಚ್ ಕಡೆ ಬಂದ್ರೆ ಏನಕತಿ ಅಂದ್ರ ಗುಣಿಸೈತಿ. ಅಂದ್ರ ಗುಣಿಸಿ, ಇಲ್ಲಿ ಡಿವೈಡ್ ಐತಿ, ಈಚ್ ಕಡೆ ಬಂದ್ರೆ ಏನಕತಿ ಗುಣಿಸು ಆಕತಿ. ಎಕ್ಸ್ ಮೈನಸ್ ವಾಯ್ ಐತಿ, ಎಕ್ಸ್ ಮೈನಸ್ ವಾಯ್ ಇಂಟು 20 ಆತು ಈಜ್ಕೊಲ್ ಟು ಇದೇನಾತಂದ್ರ ಎಕ್ಸ್ ಪ್ಲಸ್ ವಾಯ್ ಇಂಟು 3 ಆತು. ಈಗ ನೋಡ್ರಿ 20 ಇದಕ್ಕೆ ಒಮ್ಮೆ ಇಂಟು ಒಮ್ಮೆ ಇದಕ್ಕೆ ಇಂಟು ಮಾಡ್ಕೋಬೇಕು. ಒಮ್ಮೆ ಇದಕ್ಕೆ ಇಂಟು ಒಮ್ಮೆ ಇದಕ್ಕೆ ಗುಣಿಸ್ಬೇಕು. ಇಲ್ಲಿ ನೋಡ್ರಿ 20 ಇಂಟು ಎಕ್ಸ್ ಏನಕತಿ 20x ಮೈನಸ್ ಇನ್ನು ಇದಕ್ಕೆ ಇಂಟು ಮಾಡ್ಕೊಂಡ್ವಿ ಅಂದ್ರೆ 20 ಇಂಟು ವಾಯ್ ಏನಕತಿ 20y ಈಜ್ಕೊಲ್ ಟು ಈಗ ನೋಡ್ರಿ ಇದ ತರನ ಈಚ್ ಕಡೆ ಮಾಡ್ಕೋಬೇಕು. ಒಮ್ಮೆ ಇದಕ್ಕೆ ಇಂಟು ಮಾಡ್ಕೋಬೇಕು, ಒಮ್ಮೆ ಇದಕ್ಕೆ ಇಂಟು ಮಾಡ್ಕೋಬೇಕು. 3 ಇಂಟು ಎಕ್ಸ್ ಏನೈತಿ 3x ಪ್ಲಸ್ 3 ಇಂಟು ವಾಯ್ ಏನತ್ತು 3y. ಎಷ್ಟ 3 ಇಂಟು ಎಕ್ಸ್ ಪ್ಲಸ್ 3y. ಇನ್ನೇನು ಮಾಡಬೇಕು, ಸೇಮ್ ನಿಮಗೆ ಯಾವ್ಯಾವ ಕಾಣತ್ತಲ್ಲ ಎಕ್ಸ್ ಒಂದು ಕಡೆ ಮಾಡ್ಕೋಬೇಕು, ವಾಯ್ ಒಂದು ಕಡೆ ಮಾಡ್ಬೇಕು. ಸೇಮ್ ಯಾವ್ಯಾವ ಕಾಣತ್ತಲ್ಲ ಎಕ್ಸ್ ಒಂದು ಕಡೆ ವಾಯ್ ಒಂದು ಕಡೆ. 20x ಐತಿ, ಇಲ್ಲಿ ಏನೈತಿ 30x ಐತಿ. ಇಲ್ಲಿ 20x ಇದ 3x ಐತಿ. ಈಗ ಏನು ಮಾಡೋದು, 3x ಬಲ ಬದಿಗೆ ಐತಿ, ಅದನ್ನೇನು ಮಾಡಬೇಕು ಎಡ ಬದಿಗೆ ತರಬೇಕು. ಬಲ ಬದಿಯಿಂದ ಎಡ ಬದಿಗೆ ತರಬೇಕು. 20x ಐತಿ, 20x ಮೈನಸ್ 3x ಆತು. ಇನ್ನೇನ ವಾಯ್ಗಳು ಒಂದು ಕಡೆ ಮಾಡ್ಕೋಬೇಕು. ಇಲ್ಲಿ 3y ಐತಿ, 3y ಇದೇನಾತು, ಇಲ್ಲಿ ಮೈನಸ್ ಐತಿ, ಈಚ್ ಕಡೆ ಬಂದ್ರೆ ಏನಕತಿ ಪ್ಲಸ್ ಆಕತಿ, ಪ್ಲಸ್ 20y. ಇಷ್ಟು ಬರ್ತೈತಿ. ಈಗ ನೋಡ್ರಿ 20x ಮೈನಸ್ 3x, 20x ಮೈನಸ್ 3x. 20x ದಾಗ 3x ಕಳೆದ್ವಿ ಅಂದ್ರೆ 20x ದಾಗ 3x ಕಳೆದ್ವಿ ಅಂದ್ರೆ 17x ಆಕತಿ ಈಜ್ಕೊಲ್ ಟು 3y ದಾಗ 20y ಕಳೆದ್ವಿ ಕುಡ್ಸಿದ್ವಿ ಅಂದ್ರೆ 3y ಐತಿ, 3y 20y ಕುಡ್ಸಿದ್ವಿ ಅಂದ್ರೆ ಏಟಕತಿ ಅದ 23y ಆಕತಿ. ಅವ್ರು ಏನಂದಾರು ಸಂಖ್ಯೆಗಳ ಅನುಪಾತ ಅದು ಕಂಡಿಡಿ ಅಂದಾರ. ಈಗ ಏನು ಮಾಡೋದು, ಎಕ್ಸ್ ಇಲ್ಲಿ ವಾಯಿ ಈಚ್ ಕಡೆ ತೊಗೊಂಡ್ಬರ್ಬೇಕು. ಎಕ್ಸ್ ಇಲ್ಲೇ ಹಿಡಿದು ಇದ್ರದ್ದು ಏನು ಬೇಡ ಇರ್ತಲ್ಲ ಅದನ್ನ ಆಚ್ ಕಡೆ ಹೊಳ್ಳಿ ವಾಯ್ ತೊಗೋಬೇಕು. ಎಕ್ಸ್ ಆತು ಎಕ್ಸ್ ಡಿವೈಡೆಡ್ ಬೈ ವಾಯ್. ಇಲ್ಲಿ ಇಂಟು ಆಗೈತಿ ಅಂದ್ರೆ ಡಿವೈಡೆಡ್ ಬೈ ಆತು. ಆಮೇಲೆ 23 ಇದ್ದಂಗೆ ಐತಿ. ಇಲ್ಲಿ ಏನೈತಿದ 17 ಇಂಟು ಆಗೈತಿ, ಈಚ್ ಕಡೆ ಹೋದ್ರೆ ಏನಕತ್ತದ ಡಿವೈಡೆಡ್ ಬೈ ಆಕತಿ. ಈಗ ಎಕ್ಸ್ ಅನ್ನೋದು ಎಷ್ಟ 23, ಎಕ್ಸ್ ವ್ಯಾಲ್ಯೂ ಎಷ್ಟ 23, ವಾಯ್ ಅನ್ನೋದ 17, ಎಕ್ಸ್ ಅನ್ನೋದು 23 ಆತು, ವಾಯ್ ಅನ್ನೋದ 17 ಆತು. ಎಕ್ಸ್ ಅನ್ನೋದು 23, ವಾಯ್ ಅನ್ನೋದು 17. ಈಗ ನೋಡ್ರಿ ಅಂಶ ಇದ್ದಿದ್ದು ಏನಿರ್ತೈತಿ ಅದಕ್ಕೆ ಸಮ ಇರ್ತೈತಿ, ಛೇದ್ ಇದ್ದಿದ್ದಕ್ಕೆ ಛೇದ್ ಸಮ ಇರ್ತೈತಿ. ಇದನ್ನ ನೀವು ಭಾಗಾಕಾರ ರೂಪದಾಗ ಬರಿಬಹುದು. ಭಾಗಾಕಾರ ರೂಪದಾಗ ಅಂಶ ಏನಿರ್ತೈತಿ ಅದು 23 ಅನುಪಾತ 17 ಬರಿಬಹುದು. ಅದಕ್ಕೆ ಏನ ಅವರು ಏನ್ ಕೇಳ್ಯಾರ, ನಿಮ್ಮನ್ನ ಭಾಗಲಬ್ಧ ರೂಪದಾಗ ಕೇಳಿಲ್ಲ, ಅನುಪಾತ ರೂಪದಾಗ ಕೇಳ್ಯಾರ. ಯಾವ ರೂಪ ಕೇಳ್ಯಾರು, ಅನುಪಾತ ರೂಪದಾಗ ಕೇಳ್ಯಾರು. ಅನುಪಾತ ರೂಪ ಅಂದ್ರೆ ಎಷ್ಟು ಬತ್ತಂಗಾರ 23 ಅನುಪಾತ 17 ಬಂದೈತಿ. 23 ಅನುಪಾತ 17 ಯಾವಪ್ಪ ಅಂದ್ರ ಆಪ್ಷನ್ A1. ಆಪ್ಷನ್ ಏನೈತಿ A1 ಐತಿ. 23 ಅನುಪಾತ 17 ಐತಿ. 23 ಅನುಪಾತ 17. ನೋಡ್ರಿ ಇದನ್ನ ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. ಎರಡು ಸಂಖ್ಯೆಗಳ ವ್ಯತ್ಯಾಸ ಅಂದರು, ಎರಡು ಸಂಖ್ಯೆಗಳ ವ್ಯತ್ಯಾಸ ಎಕ್ಸ್ ಮೈನಸ್ ವಾಯ್ ತಗೊಂಡನಿ ಈಜ್ಕೊಲ್ ಟು ಐತಿ ಎಕ್ಸ್ ಪ್ಲಸ್ ವಾಯ್. ಆ ಸಂಖ್ಯೆಗಳ ಮೊತ್ತದ ಅಂದ್ರೆ ಏನ ಎಕ್ಸ್ ಪ್ಲಸ್ ವಾಯ್ ಐತಿ. ಎದಕ್ಕೆ ಸಮ ಆಯ್ತು ಅಂದ್ರೆ ಅದ 15% ಅಂದ್ರೆ 15/100 ತಗೊಂಡನಿ. ಆಮೇಲೆ ಏನ್ ಮಾಡೀನಿ, ಬಿಡಿ ಸ್ಥಾನದಾಗ 5 ಮತ್ತು 0 ಐತಂದ್ರೆ 5ರಲ್ಲೇ ಕಟ್ತಾ ಹೋಗತ್ತೆ ಅಂತ ಹೇಳೀನಿ. ಅದನ್ನೇ ಏನು ಕಟ್ತಾ ಹೊಡೆದನಿ 5 3 5 20, 5 3 5 20 ಹೊಡೆದನಿ. ಅದೇ 3 ಡಿವೈಡ್ ಬೈ 20 ಬತ್ತು. ಈ 20 ಏನ್ ಮಾಡಿ
ಮಾಡೀನಿ ಇಲ್ಲಿ ಕೆಳಗೆ ಬಂದಿರ್ತೈತಿ ಎಲ್ಲದಕ್ಕೂ ಇಂಟು ಅಂದ್ರೆ ಎಲ್ಲದಕ್ಕೂ ಇಲ್ಲಿ ಏನೇನು ಸಂಖ್ಯೆ ಇರ್ತಿಲ್ಲ ಅದಕ್ಕೆಲ್ಲಕ್ಕೂ ಏನಾಗಿರ್ತೈತಿ ಅದ ಡಿವೈಡ್ ಆಗಿರ್ತೈತಿ. ಹಾಗಾದ್ರೆ 20 ಇಲ್ಲಿ ಬರ್ಕೊಂದಿನಿ. ಈಗ ನಮಗೇನ ಡಿವೈಡ್ 20 ಐತಿ. ಡಿವೈಡ್ 20 ಐತಿ. ಈಚ್ ಕಡೆ ಬಂದ್ರೆ ಏನಾಕತ್ತದ ಇಂಟು ಆಕತಿ. 20 ಈಜ್ಕೊಲ್ ಟು 20 ಬ್ರಾಕೆಟ್ ಎಕ್ಸ್ ಮೈನಸ್ ವೈ ಐತಿ. 20 ಬ್ರಾಕೆಟ್ ಎಕ್ಸ್ ಮೈನಸ್ ವೈ ಈಜ್ಕೊಲ್ ಟು ಏನಾಯ್ತು ಇದು 3 ಇಟ್ಟನಿ ಎಕ್ಸ್ ಪ್ಲಸ್ ವೈ ಇಟ್ಟನಿ. ನೆಕ್ಸ್ಟ್ 20ಕ್ಕೆ ಒಮ್ಮೆ ಎಕ್ಸ್ಕ ಒಮ್ಮೆ ವೈಕ ಏನು ಮಾಡೀನಿ ಇಂಟು ಮಾಡ್ಕೊಂಡನಿ. ಇಲ್ಲಿ ನೋಡ್ರಿ 20x ಮೈನಸ್ 3x ಈಜ್ಕೊಲ್ ಟು 3y ಪ್ಲಸ್ 2y 20y. ಈ ಬ್ರಾಕೆಟ್ ಬಿಡಿಸ್ಕೊಂಡ್ಲೆ ಎಷ್ಟು ಬಂದೈತಿ ಅದನ್ನ ಏನು ಮಾಡ್ಕೊಂಡು 17x ಅಂದ್ರೆ 20xದಾಗ 3x ಕಳೆದ್ರೆ 17x ಆಯ್ತು ಈಜ್ಕೊಲ್ ಟು 23y ಆಯ್ತು. ಎಕ್ಸ್ ಇದ್ದಂಗ ಇಟ್ಟನಿ y ಏನು ಮಾಡೀನಿ ಕೆಳಗೆ ತೊಂದನಿ. ಎದಕ್ಕಂದ್ರೆ ಇದ್ದ ಎಕ್ಸ್ ಮತ್ತು ವಾಯ್ಗಳ ಅನುಪಾತ ಅಂದ್ರೆ ಸಂಖ್ಯೆ ಒಂದು ಸಂಖ್ಯೆ ಮತ್ತು ಇನ್ನೊಂದು ಸಂಖ್ಯೆಗಳ ಅನುಪಾತ ಕೇಳ್ಯಾರಂದ್ರೆ ಅದು ನಾವು ಭಿನ್ನರಾಶಿ ರೂಪದಾಗ ಅಂದ್ರೆ ಭಾಗಲಬ್ಧ ರೂಪದಾಗ ಬರಿದು ಅದ ಏನಾಕತಿ ಎಕ್ಸ್ ಡಿವೈಡ್ ಬೈ ವಾಯ್ ಆಯ್ತು 23 ಡಿವೈಡ್ ಬೈ 17 ಅದನ್ನ ಅನುಪಾತದಾಗ ಬರ್ತೀವಿ ಅಂದ್ರೆ 23 ಅನುಪಾತ 17 ಆಕತಿ. ಆಪ್ಷನ್ ಯಾವ್ದಾಕತಿ ಅಂದ್ರೆ A1 ಆಕತಿ. ಆಪ್ಷನ್ ಯಾವ್ದಾಕತಿ ಅಂದ್ರೆ A1. ಒಂದೇದ ಅಂಡರ್ಸ್ಟ್ಯಾಂಡ್ ಆಗೈತಿ. ನೆಕ್ಸ್ಟ್ ಕ್ವಶನ್ 20 ಅವಲೋಕನಗಳ ಮಾಧ್ಯಮ 50 ಆಗಿದೆ. 2 ಅವಲೋಕನಗಳಾದ 13 ಮತ್ತು 24 31 ಮತ್ತು 42ರಂದು ತಪ್ಪಾಗಿ ದಾಖಲಿಸಲಾಗಿದೆ ಎಂದು ಬಳಿಕ ತಿಳಿದು ಬಂದಿದೆ. ಹಾಗಾದರೆ ಸರಿಯಾದ ಮಾಧ್ಯ ಎಷ್ಟು ಅಂತ ಕೇಳ್ಯಾರ. ಈಗ ಫಸ್ಟ್ ಅಂದ್ರೆ ಅವಲೋಕನಗಳು ಈ ಮಾಧ್ಯಮ ಅಂದ್ರೆ ಏನೇನತ್ ನೋಡ್ರಿ. ಅವಲೋಕನಗಳು ಅಂದ್ರೆ ಈಗ ಜನಸಂಖ್ಯೆ ಅಂತಿರ್ತೈತಿ. ಡೇಟಾ ಕೊಟ್ಟಿರ್ತಾರೆ ನಿಮ್ಗೆ. ಡೇಟಾ ಅಂದ್ರೆ ಏನ ದತ್ತಾಂಶಗಳನ್ನು ಕೊಟ್ಟಿರ್ತಾರೆ. ದತ್ತಾಂಶಗಳು ಹೆಂಗಿರ್ತಾವಂದ್ರ ಈಗ ಸಂಖ್ಯೆಗಳು ಇರ್ತಾವ. ಒಂದು ಕಾಲಮ್ ಇರ್ತೈತಿ, ಇನ್ನೊಂದು ಜನಸಂಖ್ಯೆ ಇರ್ತೈತಿ, ಹೊಳ್ಳಿ ಯಾವ್ಯಾವ ಇರ್ತಾವು ಅನಂತಲೆ. ಅವಾಗ ಏನಾಗಿರ್ತೈತಿ ಅದ ಯಾವ್ಯಾವ ಕೊಟ್ಟಾರಂದ್ರ ತಪ್ಪು ಕೊಟ್ಟಾರ. ಏನು ಕೊಟ್ಟಾರಂದ್ರ 13 ಮತ್ತು 24 13 ಮತ್ತು 24 ಜಾಗದಾಗ ಅವ್ರು ಏನು ಬರ್ದಾರಂದ್ರ 31 ಮತ್ತು 42 ಬರ್ದಾರು. ಈಗ 13 ಮತ್ತು 24 ಜಾಗದಾಗ ಏನು ಬರ್ದಾರಂದ್ರ ಅವ್ರ 31 ಮತ್ತು 42 ಅಂತ ತಪ್ಪಾಗಿ ಬರ್ದಾರ. ಅದನ್ನ ನಾವು ಏನು ಮಾಡಬೇಕು ದಾಖಲಾಗಿಸಿದೆ ಅಂತ ತಿಳಿದು ಬಂದೈತೆ. ಆಮೇಲೆ ಮಾಡಿದ್ಮೇಲೆ ಏನು ಮಾಡೈತಿ ತಿಳಿದು ಬಂದೈತಿ. ಹಂಗಾರ ಸರಿಯಾದ ಮಾಧ್ಯ ಎಷ್ಟು ಅಂತ ಕೇಳ್ಯಾರ. ಸರಿಯಾದ ಮಾಧ್ಯ ಎಷ್ಟು ಅಂತ ಕೇಳ್ಯಾರ. ಈಗ ಫಸ್ಟ್ ಏನೈತಿ 20 ಅವಲೋಕನಗಳ ಮಾಧ್ಯಮ. 20 ಅವಲೋಕನಗಳ ಮಾಧ್ಯಮ ಅಂದ್ರ ಈಗ 20 ಅವಲೋಕನಗಳ ಮೊತ್ತ ಎಷ್ಟಾಕತಿ. 20 ಅವಲೋಕನಗಳ ಮೊತ್ತ ಎಷ್ಟಾಕತಿ ಅಂದ್ರೆ 20 ಅಂದ್ರೆ ಎಷ್ಟದಾವ 20 ಅವಲೋಕನಗಳದಾವು. 20 ಅವಲೋಕನಗಳು ಅಂತಾವ್ ಎಟ್ ಅಂದ್ರೆ 50 ಆಗೈತಿ. 50 ಆಗೈತಿ. ಹಂಗಾರೆ ಟೋಟಲ್ ಎಷ್ಟಾಯ್ತು 2 5 10 10 2 0 0 ಅಂದ್ರೆ ಇವು 0 2 ಇಟ್ಟನ್ ಸೇಮ 2 5 ಎಷ್ಟಾಯ್ತು 10 10 ಇವೆರಡು 0 ಇದೊಂದು 0 ಇದೊಂದು 0 ಇಟ್ಟನ್ ಲಾಸ್ಟಿಗೆ. ಇದೇನ 20 ಅವಲೋಕನಗಳ ಮೊತ್ತ. ಇನ್ನೇನ 13 ಮತ್ತು 24 13 ಮತ್ತು 24 ಏನಿವ ಸರಿಯಾದ ಅವಲೋಕನಗಳಿವ. ಸರಿಯಾದ ಅವಲೋಕನಗಳು ಇಲ್ಲ. ಸರಿಯಾದ ಅವಲೋಕನಗಳ ಮೊತ್ತ. ಸರಿಯಾದ ಅವಲೋಕನಗಳ ಮೊತ್ತ ಏನಕತ್ತಿಪ್ಪ ಅಂತಂದ್ರ ಸರಿಯಾದ ಅವಲೋಕನಗಳ ಮೊತ್ತ ಎಷ್ಟೈತಿ 13 ಐತಿ ಮತ್ತು 24 ಐತಿ. ಏನೇನೈತಿ 13 ಮತ್ತು 24 ಐತಿ. 13 ಪ್ಲಸ್ 24 13 ಪ್ಲಸ್ 24 ಎಷ್ಟಾಯ್ತು 3 4 7 ಆಯ್ತು. 2 1 3 ಆಯ್ತು. ಎಷ್ಟಾಗ್ತಿದ ಸರಿಯಾದ ಅವಲೋಕನಗಳ ಮೊತ್ತ ಎಷ್ಟಾಯ್ತು 37 ಆಯ್ತು. ಇನ್ನ ತಪ್ಪಾದ ಅವಲೋಕನಗಳ ಮೊತ್ತ. ತಪ್ಪಾದ ಅಂದ್ರೆ ಬ್ಯಾರೆ ತುಂಬ್ಯಾರ. 13 ಜಾಗದಾಗ ಎಷ್ಟು ತುಂಬ್ಯಾರ ಅಂದ್ರೆ 31 ತುಂಬ್ಯಾರು. ಇನ್ನ 24 ಜಾಗದಾಗ 42 ತುಂಬ್ಯಾರ. ಅದ ಏನ ತಪ್ಪಾದ ಅವಲೋಕನಗಳ ಮೊತ್ತ ಆಯ್ತು. ತಪ್ಪಾದ ಅವಲೋಕನಗಳ ಮೊತ್ತ ಏನೇನಂದ್ರ ಒಂದು 31 ಐತಿ. 31 ಪ್ಲಸ್ 42 ಐತಿ. 31 ಪ್ಲಸ್ 42 ಎಷ್ಟಾತಂದ್ರೆ 1 2 3 ಆಯ್ತು. 3 4 7 ಆಯ್ತು. ಎಷ್ಟಾಯ್ತು 73 ಆಯ್ತು. ಅಂದ್ರೆ ನೋಡ್ರಿ ನೀವು ಕೂಡ್ಸಿತಿರ್ತೀರಿ ಒಟ್ಟು ಅವಲೋಕನಗಳ ಮೊತ್ತ ಮಾಡ್ತಿರ್ತೀರಿ. ಅವಾಗ 1000 ಬಂದೈತಿ. ನಮ್ದು ಎಷ್ಟು ಬಂದೈತಿ 1000 ಬಂದೈತಿ. ಆದ್ರೆ ಏನದ ಫಸ್ಟ್ ನಾವು 13 ಪ್ಲಸ್ 24 ತಗೊಂಡಿವಿ ಅಂದ್ರೆ 37 ಬರ್ತೈತಿ. 37 ಏನ ಇಲ್ಲಿ 50 ಬಂದೈತಿ ಗೊತ್ತೈತಿ. ಅದ್ರೊಳಗದ ತಪ್ಪಾಗಿರ್ತೈತಿ 13 ಮತ್ತು 24. ಇಲ್ಲಿ ಏನ 31 ಮತ್ತು 42 ಕೂಡಿಸಿದಾಗ 73 ಏನ್ ಬಂದೈತಿ. ಇದ್ರೊಳಗಿಂದ ಕೂಡಿಸಿದಾಗ ಇದ ಅವಲೋಕನಗಳ ಮೊತ್ತ ಬಂದಂಗ. ಹಂಗಾರ ಇದ್ರೊಳಗಿಂದ ಕಳೆದಿವಿ ಅಂದ್ರೆ ಎದ್ರೊಳಗ ತಪ್ಪಾದದ್ರೊಳಗೆ ಏನ್ ಮಾಡ್ಬೇಕು ತಪ್ಪಾದ್ರೊಳಗ ಸರಿಯಾದನ್ನ ಕಳಿಬೇಕು. 73 ಎಷ್ಟು ತೆಗಿದು 37 ತೆಗಿತೀರಿ. 73 37 ತೆಗಿತೀರಿ. 3 7 ತೆಗೆದ್ರೆ ಎಷ್ಟಾಯ್ತು 13 7 ತೆಗೆದ್ರೆ 6 ಆಯ್ತು. 7 4 ತೆಗಿರಿ 36 ಆಯ್ತು.
7ರಾಗ 6 ತೆಗೆದ್ರೆ 36 36. ಇನ್ನು ನೋಡ್ರಿ ಏನಾಯ್ತದ 20 ಅವಲೋಕನಗಳ ಮಾಧ್ಯಮ 50 ಆಗಿದೆ. 2 ಅವಲೋಕನಗಳಾದ 13 ಮತ್ತು 24 31 ಮತ್ತು 42ರಂದು ತಪ್ಪಾಗಿ ದಾಖಲಾಗಿದೆ ಎಂದು ಬಳಿಕ ತಿಳಿದು ಬಂದಿದೆ. ಹಾಗಾದರೆ ಸರಿಯಾದ ಮಾಧ್ಯ ಎಷ್ಟು ಅಂತ ಕೇಳ್ಯಾರ. ಸರಿಯಾದ ಮಾಧ್ಯ ಎಷ್ಟು ಕೇಳ್ಯಾರು. ಈಗ ಈ 1000ರೊಳಗ ಏನಿದೆ ಈ 1000 ಐತಿ 1000 ಕನಂತಿಲ್ಲೋ ಇದ 1000 ಇದ ತಪ್ಪಾದ ಮಾಧ್ಯಮ ಕುಡ್ಸ್ಯಾರ. 1000 ಅನ್ನೋದ ತಪ್ಪಾದ ಮಾಧ್ಯಮ. ಅದ್ರೊಳಗ ಏನ್ ಮಾಡ್ಯಾರ ಅಂದ್ರ ಕೂಡಿಸಿ ಎಷ್ಟು ಬಂದೈತಿ ಅದ 1000 ಬಂದೈತಿ. ಈ 1000ರೊಳಗ ನಾವು 36 ಕಳಿಬೇಕು. 36 ಎದಕ್ ಕಳಿಬೇಕ್ರಿ ನೋಡ್ರಿ. 36 ಎದಕ್ ಕಳಿಬೇಕಂದ್ರ ಇಲ್ಲಿ ನೋಡ್ರಿ ನಮ್ದ ಸರಿಯಾದ ಮಾಡಿದ್ವಿ ಅಂದ್ರ 37 ಬರ್ತೈತಿ. ಬರೀ ಕೂಡ್ಸಿದ ಮೇಲೆ 37 ಬರ್ತೈತಿ. ಆದ್ರೆ ಎಷ್ಟ ಅವ್ರದ 73 ಬಂದೈತಿ. ಹಾಗಾದ್ರೆ 73 37 ಕಳೆದ್ವಿ ಅಂದ್ರೆ ಎಷ್ಟು ಬಂದೈತಿ ಇಲ್ಲಿ 36 ಬಂದೈತಿ. 36 ಅನ್ನೋದೇನ ಈ 1000ರೊಳಗ 36 ಕಳೆದ್ವಿ ಅಂದ್ರೆ ಎಷ್ಟು ಇರ್ತೈತ್ಲೆ ಅದೇನಾಗಿರ್ತೈತಿ ಅಂದ್ರೆ ಸರಿಯಾದ ಅವಲೋಕನಗಳ ಮೊತ್ತ ಆಗಿರ್ತೈತಿ. ಸರಿಯಾದ ಅವಲೋಕನಗಳ ಮೊತ್ತ ಆಗಿರ್ತೈತಿ. ಹಂಗಾರ 1000ರೊಳಗ ಎಷ್ಟು ತೆಗಿಬೇಕು 36 ತೆಗಿಬೇಕು. 1000ರೊಳಗ 36 ತೆಗೆದ್ರ 10ರಾಗ 6 ಹೋದ್ರೆ 4 10ರಾಗ 6 ಹೋದ್ರೆ 4 ಇನ್ನ 10ರಾಗ 4 ಕಳಿಬೇಕು. 10ರಾಗ 4 ಕಳೆದ್ರೆ ಎಷ್ಟತ್ತು 6 10ರಾಗ 1 ಕಳೆದ್ರೆ 9. ನೆಕ್ಸ್ಟ್ 1ರಾಗ 1 ಅಂದ್ರೆ 0 ಎಷ್ಟಿದೆ ಸರಿಯಾದ ಅವಲೋಕನಗಳ ಮೊತ್ತ ಎಷ್ಟಪ್ಪ ಅಂತಂದ್ರ 964. ಸರಿಯಾದ ಅವಲೋಕನಗಳ ಮೊತ್ತ ಅಂದ್ರ 964. 964 ಈಗ ಸರಿಯಾದ ಅವಲೋಕನಗಳ ಮೊತ್ತ. ಈಗ ಸೂತ್ರ ಏನೈತೆ ಅಂದ್ರ ಸರಿಯಾಗಿ ಬಂದಿರ್ತೈತ್ಲೆ ಅದ್ರದ ಅವಲೋಕನಗಳ ಮೊತ್ತ ಡಿವೈಡೆಡ್ ಬೈ ಅವಲೋಕನಗಳ ಎಷ್ಟು ಏನೈತೆ ಅದ ಮಾಧ್ಯ ಐತಿ. ಅವಲೋಕನಗಳ ಎಷ್ಟು ಅದಾವತ್ತಂದ್ರ ಅಲ್ಲಿ 964. ಇವು ಎಷ್ಟದಾವು 20 ಅದಾವ ಅಂದಂಗ ಅವಲೋಕನಗಳ ಅವಲೋಕನಗಳ ಸಂಖ್ಯೆ ಎಷ್ಟೈತೆ ಅಂದ್ರ ಅದ 20 ಅದಾವು. ಅವಲೋಕನಗಳ ಮೊತ್ತ ಎಷ್ಟು ಬಂದೈತಿ ಅವಲೋಕನಗಳ ಮೊತ್ತ 964 ಬಂದೈತಿ. ಕೆಳಗೆ ಎಟ್ರಲಿ ಅಂದ್ರ 20 ಎಷ್ಟ್ರದಾವ ಅಂದ್ರ ಇಲ್ಲಿ 20 ಅದಾವು. 20 ಇದ್ದಿದ್ದಕ್ಕ ಏನ್ ಬರ್ಕೊಂಡನೆ ಡಿವೈಡೆಡ್ ಬೈ 20 ಬರ್ಕೊಂಡನಿ. ಡಿವೈಡೆಡ್ ಬೈ 20. ಇನ್ನ 2 1 2 4 8 80 80 ಇಲ್ಲಿ 96ರಾಗ 80 ಕಳೆದ್ವಿ ಅಂದ್ರೆ ಎಷ್ಟತ್ತು 16 ಇನ್ನ 2 28 ಎಷ್ಟತ್ತು 164. 28 ಎಷ್ಟತ್ತು 160. ಎಷ್ಟು ಉಳಿತು ಪಾಯಿಂಟ್. ಈಗ 4 ಉಳಿದೈತಿ ಪಾಯಿಂಟ್ ಕೊಟ್ಟ 0 ಇಟ್ಕೊನಿ ಎಷ್ಟತ್ತು 22 48.2. ಇದು ನೋಡ್ರಿ 964 ಡಿವೈಡ್ ಬೈ 20 ಐತಿ. 21 24 ಎಷ್ಟತ್ತು 80. ಎಷ್ಟು ಉಳಿತು 16 ಉಳಿತು. 16 ಉಳಿ ಅಂತಲೇ 164. 28 ಎಷ್ಟ 160. 160 ಇಲ್ಲಿ 4 ಉಳಿತು ಪಾಯಿಂಟ್ ಕೊಟ್ನಿ ಪಾಯಿಂಟ್ ಕೊಟ್ಟ 22 ಎಷ್ಟ 40. 22 ಎಷ್ಟ. ಹಂಗಾರ ಸರಿಯಾದ ಅವಲೋಕನಗಳ ಮಾಧ್ಯ ಎಷ್ಟು ಅಂದ್ರ ಈ ಮಾಧ್ಯ ಐತ್ಲೆ ಈ ಮಾಧ್ಯ ಕಂಡುಹಿಡಿಯುವ ಸೂತ್ರ ಇದು. ಮಾಧ್ಯ ಕಂಡುಹಿಡಿಯುವ ಸೂತ್ರ ಅಂದ್ರೆ ಏನ ಸರಿಯಾದ ಅವಲೋಕನಗಳ ಮೊತ್ತ ಡಿವೈಡೆಡ್ ಬೈ ಎಷ್ಟು ಐತ್ಲೆ ಅದ ಸಂಖ್ಯೆ. ಅವಲೋಕನಗಳ ಸಂಖ್ಯೆ ಎಷ್ಟು ಕೊಟ್ಟಿರ್ತಾರಲ್ಲ ಇಲ್ಲಿ ಏನೈತಿ ಅದರದ ಸಂಖ್ಯೆ ಬರಿಬೇಕು. ಏನು ಸರಿಯಾದ ಅವಲೋಕನಗಳ ಮೊತ್ತ ಡಿವೈಡೆಡ್ ಬೈ ಸಂಖ್ಯೆ. ಸರಿಯಾದ ಸಂಖ್ಯೆ ಎಷ್ಟದಾವ ಅನ್ನೋದ ಮಾಧ್ಯ ಕಂಡುಹಿಡಿದ. ಹಂಗಾರ ಆಪ್ಷನ್ ಯಾವ್ದಕತಿ 48.2 ಅಂದ್ರ ಆಪ್ಷನ್ ಏನ A1 48.20 ಐತಿ. ಈ ಪಾಯಿಂಟ್ ಆದ್ಮೇಲೆ 0 ಎಟ್ ಬೇಕಾದ್ ಬರಿಬೋದೈತಿ 48.20. ತಿಳಿತು ಏನು ಇಲ್ರಿ. 20 ಅವಲೋಕನಗಳ ಮಾಧ್ಯಮ 50 ಆಗಿದೆ. 2 ಅವಲೋಕನಗಳಾದ 13 ಮತ್ತು 24 31 ಮತ್ತು 42ರಂದು ತಪ್ಪಾಗಿ ದಾಖಲಿಸಲಾಗಿದೆ. ಅಂದ್ರ ನಾವೇನ್ ಮಾಡ್ಕೋಬೇಕಂದ್ರ ಅವ್ರ ತಪ್ಪು ಕೊಟ್ಟಾರಲ್ಲ ಅವನ ಏನ್ ಮಾಡೋದು ಸರಿ ಇದ್ದಿದ್ದು ಅವಲೋಕನಗಳ ಮೊತ್ತ ತಗೊಂಡ ಏನ್ ಮಾಡ್ಬೇಕು ಮಾಧ್ಯ ಕಂಡಿಡ್ಬೇಕು. ಅಷ್ಟ ಐತಿ ಇದ್ರೋಗ. ಈ ಲೆಕ್ಕಂತ್ರು ಈಜಿ ಐತಿ. ಮುಂದಿನ ನೋಡ್ರಿ. ಮುಂದಿಂದ ಒಂದು ಕಾರ್ಯಕ್ರಮದಲ್ಲಿ ಒಟ್ಟು 12 ಜನರು ಭಾಗವಹಿಸುತ್ತಾರೆ. ಅವರು ಒಬ್ಬರಿಗೊಬ್ಬರು ಗಿಫ್ಟ್ಗಳನ್ನು ನೀಡಿದರೆ ಒಟ್ಟು ಗಿಫ್ಟ್ಗಳ ಸಂಖ್ಯೆ ಎಷ್ಟು ಐತಿ. ಈಜಿ ಭಾಳ ಐತಿ ನೋಡ್ರಿ. ಒಂದು ಕಾರ್ಯಕ್ರಮ ಐತದ ಏನೋ ಒಂದು ಮದ್ವಿ ತಿಳ್ಕೊರಿ ಏನಾರು ತಿಳ್ಕೊರಿ. ಒಂದು ಕಾರ್ಯಕ್ರಮ ಐತಿ. ಒಂದು ಕಾರ್ಯಕ್ರಮದಾಗ ಒಟ್ಟು ಎಷ್ಟದಾರು 12 ಜನರದಾರು. ಎಷ್ಟದಾರು 12 ಜನರು ಭಾಗವಹಿಸ್ತಾರತ. ಅವರು ಏನ್ ಮಾಡ್ತಾರಂದ್ರ ಒಬ್ಬರಿಗೊಬ್ಬರು 12 ಜನ ಇರ್ತಾರು. 12 ಜನರು ಏನ್ ಮಾಡಿರ್ತಾರಂದ್ರ ಅವ್ರ ಒಬ್ರಿಗೊಬ್ರ ಗಿಫ್ಟ್ಗಳನ್ನು ನೀಡ್ತಾರತ್. ಈಗ ನಿಮ್ ಫ್ರೆಂಡ್ಸ್ ಇರ್ತಾರಲ್ಲೋ ಫ್ರೆಂಡ್ಸ್ ಇದ್ದವ್ರ ಏನ್ ಮಾಡ್ತಾರಂದ್ರ ಅವ್ರ 12 ಜನ ಇರ್ತಾರ. 12 ಜನರ
ಒಬ್ರ ಇನ್ನೊಬ್ರಿಗೆ ಏನ 12 ಮಂದಿಗೇನ ಗಿಫ್ಟ್ ನೀಡ್ತಾರ. ಇಲ್ಲಿ ಗಿಫ್ಟ್ ನೀಡುದ 12 ಜನ. ಎಷ್ಟು ಮಂದಿಗೆ ಅಂದ್ರ ಒಬ್ಬ ಫಸ್ಟ್ನೇದವನ್ ಬಿಡ್ಬೇಕು. ನಾವು ಫಸ್ಟ್ನೇದವನ್ ಏನ್ ಮಾಡ್ಬೇಕು, ಬಿಡ್ಬೇಕಂದ್ರ ಅವಂಗ ಗಿಫ್ಟ್ ಕೊಡಂಗಿಲ್ಲ. ತಿಳಿಯಾತೈತಿ? ಅವಂಗ ಗಿಫ್ಟ್ ಕೊಡಂಗಿಲ್ಲ, ಒಬ್ಬರಿಂದ ಇನ್ನೊಬ್ರಿಗೆ ಕೊಡ್ತಾರು. ಅವಾಗೇನ ಫಸ್ಟ್ನೇದವಂದ ಕ್ಯಾನ್ಸಲ್ ಆಕತಿ. ಅದಕ್ಕೆ ಸೂತ್ರ ಏನೈತಿ ಅಂದ್ರ n ಬ್ರಾಕೆಟ್ n ಮೈನಸ್ 1 ಐತಿ. n ಬ್ರಾಕೆಟ್ n ಮೈನಸ್ 1 ಐತಿ. n ಅಂದ್ರೆ ಇಲ್ಲಿ ಎಷ್ಟೈತಿ, 12 ಐತಿ. n ಅಂದ್ರೆ ಎಷ್ಟೈತಿ, 12 ಬರಿತೀರಿ. ಆಮೇಲೆ 12 ಮೈನಸ್ 1, 12 ಇಂಟು 11 ಆತು. 12 ಇಂಟು 1 11, 12 ಒಂದ್ಲೆ ಎಷ್ಟ, 12, 12 ಒಂದ್ಲೆ 12, 1 13 ಆತು. ಎಷ್ಟಾತು, 132. ಏನಿವ ಗಿಫ್ಟ್ಗಳ ಸಂಖ್ಯೆ. ನೋಡ್ರಿ, ನೀವು ಒಬ್ರಿಗೆ ಇನ್ನೊಬ್ರಿಗೆ ಕೊಟ್ರಿ ಅಂದ್ರ ಒಬ್ರು ಅಂದ್ರ 12 ಜನ ಒಬ್ರು ಇನ್ನೊಬ್ರಿಗೆ ಕೊಟ್ರ ಅಂದ್ರೆ ಎಷ್ಟಾಕತಿ, 132 ಗಿಫ್ಟ್ಗಳು ಬಂದಂಗ. 132 ಗಿಫ್ಟ್ ಬಂದಂಗ. ಇದ್ರಾಗ ಆಪ್ಷನ್ ನೋಡ್ರಿ, A1 110 ಐತಿ, 120 ಐತಿ, 132 66. ಆಪ್ಷನ್ ಹೆಂಗಾರ ಯಾವ್ದಾಕತಿ ಅಂದ್ರ C3 ಎಷ್ಟೈತಿ, 132 ಐತಿ. C3 ಎಷ್ಟೈತಿ, 132. ಸೂತ್ರ ಏನ, n ಬ್ರಾಕೆಟ್ n ಮೈನಸ್ 1, n ಬ್ರಾಕೆಟ್ n ಮೈನಸ್ 1, n ಬ್ರಾಕೆಟ್ n ಮೈನಸ್ 1 ಏನ ಸೂತ್ರ. ಇಲ್ಲಿ ಎದಕ್ಕಂದ್ರ ಮೈನಸ್ ಮಾಡ್ಕೋಬೇಕಂದ್ರ ಒಬ್ರು ಏನಾಗಿರ್ತಾರ, ಇಲ್ಲಿ ಗ್ಯಾಪ್ ಆಗಿರ್ತಾರ. ಹಿಂಗಾನು ಏನ್ ಬಂದಿರ್ತೈತೆ ಅಂದ್ರ ಹಸ್ತಗಳ ಬಗ್ಗೆ ಬಂದಿರ್ತೈತಿ. ಕೈದ ಒಂದ್ ಬಂದಿರ್ತೈತಿ ಲೆಕ್ಕ. ಅದ ಬಂದಾಗ ನೋಡುನು. ಇದೇನ ಗಿಫ್ಟ್ದ ಬಂದೈತಿ ಅಷ್ಟ. ಮುಂದಿನ ಏನೈತಿ, ಸಂತೋಷನ ಮಾಸಿಕ ಆದಾಯವು 50,000. ಅವನು ಪ್ರತಿ ವರ್ಷ ರೂಪಾಯಿ 30,000ಗಳನ್ನು EMI ಯನ್ನು ಕಟ್ಟುತ್ತಾನೆ. ಹಾಗಾದರೆ 3 ವರ್ಷಗಳಲ್ಲಿ ಆತನು ಕಟ್ಟಿದ EMI ನ ಶೇಕಡಾ ಕಂಡು ಹಿಡೀರಿ ಅತ್ತೈತಿ. ಏನ್ ಮಾಡ್ಯಾನು, ಸಂತೋಷನವದಲ್ಲ ಅಂದ್ರೆ ನೀವು ಅದ್ ತಿಳ್ಕೊರಿ. ಅವನ ಆದಾಯ ಎಷ್ಟೈತಪ್ಪ ಅಂತಂದ್ರ ತಿಂಗಳಿಗೆ 50,000 ಐತಿ. ನೋಡ್ರಿ, ನಿಮ್ದು ಆದಾಯ ಎಷ್ಟೈತಿ, ತಿಂಗಳಿಗೆ 0 ಐತಿ. ತಿಂಗಳಿಗೆ ಎಷ್ಟೈತಿ ನಿಮ್ದ, 0 ಐತಿ. ಅದ ನೀವು ಏನಾರ ಒಂದ್ ಗೌರ್ಮೆಂಟ್ ಜಾಬ್ ಆದ್ರೆ ನಿಮ್ ತಿಂಗಳ ಸ್ಯಾಲ್ರಿ ಎಷ್ಟಾಕತಿ ಅಂದ್ರ 1 ಲಕ್ಷ ಆಗ್ಬೋದು. ಅದಕ್ಕೆ ಇಷ್ಟ ಅಂತಂದ್ರೆ ಮಿತಿ ಇಲ್ಲ. ಆದ್ರೆ ಏನ್ ಮಾಡ್ಬೇಕು, ಫಸ್ಟ್ ನೀವು ಎಫರ್ಟ್ ಹಾಕ್ಬೇಕು. ಫಸ್ಟ್ ಏನ್ ಮಾಡ್ಬೇಕು, ಎಫರ್ಟ್ ಹಾಕ್ಬೇಕು. ಆಮೇಲೆ ತೇನ ಸ್ಯಾಲ್ರಿ ಎಣಿಸ್ಬೇಕು. ತಾನಾಗೆ ಬರ್ತೈತಿ ಸ್ಯಾಲ್ರಿ. ಆದ್ರೆ ಏನ್ ಫಸ್ಟ್ ಏನ್ ಮಾಡ್ಬೇಕು, ನಿಮ್ದ ಪ್ರಯತ್ನ ಇರ್ಬೇಕು. ಫಸ್ಟ್ ಏನಿರ್ಬೇಕು, ಪ್ರಯತ್ನ ಇರ್ಬೇಕು. ಆಮೇಲೆ ತೇನ ಇವನ್ ತಿಂಗಳಿಗೆ 50,000 ಐತಿ ಅಂದ್ರೆ ನಿನ್ ತಿಂಗಳಿಗೆ 1 ಲಕ್ಷ ಆಗ್ಬೋದು. ನೋಡ್ರಿ, ಅದನ್ನೆಲ್ಲ ಬಿಡ್ರಿ. ಇದ್ ನೋಡ್ರಿ, ಸಂತೋಷನ ಮಾಸಿಕ ಆದಾಯ ಐತಿ. ಸಂತೋಷನ ಮಾಸಿಕ ಆದಾಯ ಎಷ್ಟೈತಿ, 50,000 ಐತಿ. 50,000 ಮಾಸಿಕ ಅಂದ್ರೆ ನೋಡ್ಕೊರಿ. ಮೊದಲ ಮಾಸಿಕ ಅಂದ್ರೆ ತಿಂಗಳ. ಮಾಸಿಕ ಅಂದ್ರೆ ತಿಂಗಳ. ಅವನ ಆದಾಯ ಎಷ್ಟೈತಿ, 50,000 ಐತಿ. ಅವನು ಪ್ರತಿ ವರ್ಷ ಏನ್ ಮಾಡ್ತಾನಂದ್ರ 30,000 ರೂಪಾಯಿ. ಪ್ರತಿ ವರ್ಷ ಏನ್ ಮಾಡ್ತಾನ, 30,000 ರೂಪಾಯಿ EMI ಕಟ್ತಾನ. EMI ಅನ್ನು ಕಟ್ಟುತ್ತಾನೆ. ಹಾಗಾದರೆ 3 ವರ್ಷಗಳಲ್ಲಿ ಆತನು ಕಟ್ಟಿದ EMI ಅಂದ್ರೆ ಏನ್ ಮಾಡೋದು, ಇಕ್ವಿಟೆಡ್ ಮಂತ್ಲಿ ಇನ್ಸ್ಟಾಲ್ಮೆಂಟ್. ಇನ್ನೇನ್ ಮಾಡ್ಬೇಕಂದ್ರ ಪ್ರತಿ ತಿಂಗಳು ಏನ್ ಮಾಡ್ಬೇಕು, EMI ಕಟ್ಬೇಕು. ಪ್ರತಿ ತಿಂಗಳು ಏನ್ ಮಾಡೋದು, EMI ಕಟ್ಬೇಕು. ಹಂಗ ಅದ್ರದ ಶೇಕಡಾ EMI ಎಷ್ಟೈತಿ ಅದ್ ಕೇಳ್ಯಾರ. ನಿಮ್ಮನ್ ಶೇಕಡಾ EMI ಎಷ್ಟೈತಿ ಅದ್ ಕೇಳ್ಯಾರ. ನೋಡ್ರಿ, ಸಂತೋಷನ್ ಏನ್ ಮಾಡ್ತಾನು, ಅವನ್ ಮಾಸಿಕ ಆದಾಯ ಎಷ್ಟೈತಿ, 50,000 ಐತಿ. 50,000 ಐತಿ. ಇದೇನ ತಿಂಗಳ ಆದಾಯ. ತಿಂಗಳ ಅಂದ್ರ ಒಂದ್ ವರ್ಷಕ್ಕೆ ಎಷ್ಟಾತು, ಒಂದ್ ವರ್ಷಕ್ಕೆ ಎಷ್ಟು ಇರ್ತಾವ ಅಂದ್ರ 12 ತಿಂಗಳು ಇರ್ತಾವು. 12 ಐದ್ಲೆ ಎಷ್ಟಾತು, 12 ಐದ್ಲೆ 60 ಆತು. ಇನ್ ನೋಡ್ರಿ, ಇವೆರಡು 0 ಅದಾವು. 1 2 3 4 0. ಏನು ಮಾಡಲ್ಲ, ಸುಮ್ ಇಟ್ಬಿಡುದು. ಏನ್ ಮಾಡುದು, ಸುಮ್ ಇಡುದು. ಎಷ್ಟಾತು, 6 ಲಕ್ಷ ರೂಪಾಯಿ ಆತು. ಎಷ್ಟಿದ, ಒಂದ್ ವರ್ಷಕ್ಕೆ ಒಂದ್ ಎಷ್ಟು ಆದಾಯ ಆತು, 6 ಲಕ್ಷ ರೂಪಾಯಿ ಆತು. ಇಂತಾದ ಎಷ್ಟ, ಅವನು ಪ್ರತಿ ವರ್ಷ 30,000ಗಳನ್ನು EMI ಕಟ್ತಾನಂತ. 3 ವರ್ಷದ ಕೇಳ್ಯಾರ. ಹಂಗಾರ 3 ವರ್ಷದ ಆದಾಯ ಎಷ್ಟಾತ ಕಂಡಿಡ್ಬೇಕು. 3 ವರ್ಷದ ಆದಾಯ ಎಷ್ಟಾತಂದ್ರ ಇಂಟು 3 ಮಾಡ್ತೀರಿ. ಇಂಟು 3 ಮಾಡ್ರೆ ಎಷ್ಟಾಕತಿ, 1 ಲಕ್ಷದ 18 ಲಕ್ಷ ಆಕತಿ. 3 6 ಎಷ್ಟ, 18 ಲಕ್ಷ ರೂಪಾಯಿ ಆಕತಿ. ಒಂದ್ ವರ್ಷಕ್ಕೆ ಎಷ್ಟಾಗೈತಿ ಒಂದು ಆದಾಯ ಅಂದ್ರ 6 ಲಕ್ಷ ಆಗೈತಿ. ಹಂಗಾರ 3 ವರ್ಷಕ್ಕೆ ಎಷ್ಟಾಕತಿ, 18 ಲಕ್ಷ ರೂಪಾಯಿ ಆಕತಿ. ಏನ್ ಕೇಳ್ಯಾರ ಅವ್ರ, 18 ಲಕ್ಷದ ಪೂರ್ತಿ ಅಂದ್ರ 3 ವರ್ಷಗಳಲ್ಲಿ ಆತನು ಕಟ್ಟಿದ EMI ಅಂತ ಕೇಳ್ಯಾರ. ಒಂದ್ ವರ್ಷಕ್ಕೆ ಎಷ್ಟೈತಿ, 30,000 ಐತಿ. ಒಂದ್ ವರ್ಷಕ್ಕ 30,000 ಆದ್ರ 3 ವರ್ಷಕ್ಕೆ ಎಷ್ಟಾಕತಿ ಇದ್ನು ನೋಡ್ರಿ. ಇಂಟು 3 ಮಾಡ್ಕೋತೀರಿ. ಇಂಟು 3 ಮಾಡ್ಕೊಂಡ್ರೆ ಎಷ್ಟಾತು, 90,000 ಆತು. 90,000 ಆತು. 3 ವರ್ಷದ ಒಂದು EMI ಏಟಾತು, ಟೋಟಲ್ 90,000 ಆತು. 90,000 ಆತು.
ಇನ್ನು ಅವ್ರು ಏನು ಕೇಳ್ಯಾರ ಅಂದ್ರೆ ಶೇಕಡಾ ಕೇಳ್ಯಾರು, ಇ ಎಮ್ ಐನ ಶೇಕಡಾ ಕೇಳ್ಯಾರ. ಇ ಎಮ್ ಐನ ಶೇಕಡಾ ಅಂದ್ರೆ ಶೇಕಡಾ ಇ ಎಮ್ ಐ, ಶೇಕಡಾ ಇ ಎಮ್ ಐ ಇಜ್ಕೊಲ್ ಟು ಏಟ್ ಆಕೈತಿ ಅಂದ್ರೆ ಎಷ್ಟು ಪೂರ್ತಿ ಐತ್ಲ ಒಂದು ಸ್ಯಾಲ್ರಿ, 3 ವರ್ಷದ ಸ್ಯಾಲ್ರಿ ಎಷ್ಟು ಬಂದೈತಿ? 18 ಲಕ್ಷ ಬಂದೈತಿ. 18 ಲಕ್ಷ ಎಷ್ಟು ಬಂದೈತಿ? 18 ಲಕ್ಷ. ಆಮೇಲೆ ಎಷ್ಟು ಅಂದ್ರೆ ಎಷ್ಟು ಅದ್ರೋಗ ಅವ್ನು ಕಟ್ಟ್ಯಾನ ಅಂದ್ರೆ ಅದನ್ನ ಮ್ಯಾಗ ಬರ್ಕೋಬೇಕು. 90,000 ಕಟ್ಟ್ಯಾನು. ಶೇಕಡಾ ಅಂದ್ರೆ 8 ಇಂಟು 100 ಮಾಡ್ಕೋಬೇಕು. ಶೇಕಡಾ ಅಂದ್ರೆ ಏನು ಮಾಡಬೇಕು? ಇಂಟು 100 ಮಾಡ್ಕೋತೀರಿ. ನೆಕ್ಸ್ಟ್ ನೋಡ್ಕೊರಿ, ಇವೆರಡು ಸೊನ್ನೆ ಹೋದು, ಇವೆರಡು ಹೋದು, ಇವೆರಡ ಇನ್ನು ಎಷ್ಟು ಉಳಿತಿ? ಇಲ್ಲೊಂದು ಸೊನ್ನೆ ಐತಿ, ಇದೊಂದು ಸೊನ್ನೆ ಹೋದ್. ಇನ್ನು ಕಟ್ತಾ ಹೊಡೀರಿ. 18 ಒಂದ್ಲೆ 18 ಐದ್ಲೆ ಎಷ್ಟಾಯ್ತು? 5 ಬತ್ತು. ಎಷ್ಟ? 5%. ಇ ಎಮ್ ಐ ಅವ ಎಷ್ಟು ಕಟ್ತಾನಂದ್ರೆ ವರ್ಷಕ್ಕೆ 5% ಕಟ್ತಾನೆ. ನೋಡ್ರಿ ಆಪ್ಷನ್ ಏನೈತಿ? 8% ಐತಿ. 900 13%, 5%, 4%. ಹಂಗಾರ ಆಪ್ಷನ್ ಯಾವ್ದೈತಿ? C3 ಐತಿ. C3 ಆಪ್ಷನ್ ಅಂದ್ರೆ ಏನಾಯ್ತು? 5% ಏನು ಮಾಡ್ತಾನವ? ಇ ಎಮ್ ಐನ ಶೇಕಡಾ ಎಷ್ಟಂದ್ರೆ 5%. ನೋಡ್ರಿ ಇದೇನೈತಿ ಅವಂದ ಮಂತ್ಲಿ ಆದಾಯ ಅಂದ್ರೆ ತಿಂಗಳ ಆದಾಯ ಎಷ್ಟೈತಿ? 50,000 ಐತಿ. ಇಂಟು 12 ಮಾಡ್ಕೊಂಡಿ. ಎದಕ್ಕಂದ್ರೆ ವಾರ್ಷಿಕ ಆದಾಯ ಎಷ್ಟು ಆಕತಿ ಅತ್ ಅವಂದ ವಾರ್ಷಿಕ ಆದಾಯ ಎಷ್ಟತ್ತು? 6 ಲಕ್ಷ ಅತ್ತು. ಅಂಥವೇನ 3 ವರ್ಷಕ್ಕೆ ಎಟ್ಟಾಗ್ತಾನ ಅಂದ್ರೆ 18 ಲಕ್ಷ ರೂಪಾಯಿ ಆಯ್ತು. 18 ಲಕ್ಷಕ್ಕೆ ಅವ ಇ ಎಮ್ ಐ ಕಟ್ಬೇಕಂದ್ರೆ ಫಸ್ಟ್ನೇ ಒಂದು ವರ್ಷಕ್ಕೆ ಎಷ್ಟ? 30,000. ಅಂಥವು ಎಷ್ಟದಾವು? 3 ವರ್ಷ ಅಂದ್ರೆ 90,000 ಆಯ್ತು. 90,000 18 ಲಕ್ಷಕ್ಕೆ ಎಷ್ಟು ಕಟ್ಯಾನವ? 90,000 ಕಟ್ಯಾನ. ಇಂಟು ಏನ ಶೇಕಡಾ ಕೇಳ್ಯಾರಂದ್ರೆ ಇಂಟು 100 ಮಾಡ್ಕೊಂಡಾನಿ. ಹಂಗಾರೆ ಎಷ್ಟು ಬಂದೈತಿ ಆನ್ಸರ್? 5% ಬಂದೈತಿ. ಮುಂದಿನ ನೋಡ್ರಿ ಆನ್ಸರ್ ಕ್ವಶನ್. ಒಂದು ಬಸ್ಸು 60 ಕಿಲೋಮೀಟರ್ ದೂರವನ್ನು 1 ಗಂಟೆ 15 ನಿಮಿಷ ಶ್ರಮಿಸುತ್ತದೆ. ಅದೇ ದೂರವನ್ನು ಒಂದು ಕಾರು 45 ನಿಮಿಷದಲ್ಲಿ ಕ್ರಮಿಸಿದರೆ ಬಸ್ಸು ಮತ್ತು ಕಾರಿನ ವೇಗಗಳ ಅನುಪಾತ ಕಂಡುಹಿಡಿಯಿರಿ ಅಂತೈತಿ. ನೋಡ್ರಿ ಒಂದು ಬಸ್ ಐತತ್ತ, ಒಂದು ಬಸ್ 60 ಕಿಲೋಮೀಟರ್ ಐತಿ. 60 ಕಿಲೋಮೀಟರ್ ದೂರವನ್ನು 1 ಗಂಟೆ 15 ನಿಮಿಷ ಎಷ್ಟ್ರಿ? 1 ಗಂಟೆ 15 ನಿಮಿಷ ಶ್ರಮಿಸ್ತದ. ಅದೇ ದೂರವನ್ನು ಒಂದು ಕಾರು 45 ನಿಮಿಷದಲ್ಲಿ ಕ್ರಮಿಸಿದರೆ ಬಸ್ಸು ಮತ್ತು ಕಾರಿನ ವೇಗಗಳ ಅನುಪಾತ ಕಂಡುಹಿಡಿ ಅಂದಾರೆ. ಫಸ್ಟ್ ನೋಡ್ರಿ ಇಲ್ಲಿ ಗಂಟೆಗಳ ಅನುಪಾತ ಕಂಡುಹಿಡ್ಕೋರಿ. ಗಂಟೆಗಳ ಅನುಪಾತ ಕಂಡುಹಿಡ್ಕೊಂಡ್ರೆ ವೇಗಗಳ ಅನುಪಾತ ತಾನ ಸಿಗ್ತೈತಿ. ವೇಗಗಳ ಅನುಪಾತ ಹೆಂಗಂದ್ರೆ ವೇಗದ ಅನುಪಾತವು ಗಂಟೆಗಳ ಅಂದ್ರೆ ಸಮಯದ ವಿಲೋಮ ಆಗಿರ್ತೈತಿ. ವೇಗದ ಅನುಪಾತ ಏನಾಗಿರ್ತೈತಿ ಅಂದ್ರೆ ಸಮಯದ ವಿಲೋಮ ಅನುಪಾತ ಆಗಿರ್ತೈತಿ. ಹಂಗಾರ ಗಂಟೆದ ಅನುಪಾತ ನೋಡ್ರಿ ಮೊದಲ ಸಮಯದ ಅನುಪಾತ ತಗೋರಿ. 1 ಗಂಟೆ 15 ನಿಮಿಷ ಅಂದ್ರೆ 1 ಗಂಟೆಗೆ ಎಷ್ಟು ನಿಮಿಷ ಇರ್ತಾವು? 1 ಗಂಟೆಗೆ 60 ನಿಮಿಷ ಆಯ್ತು. 60 ಪ್ಲಸ್ 15 ಮಾಡ್ರಿ ಅಂದ್ರೆ ಎಷ್ಟು ಆಗ್ತಿದ? 75 ನಿಮಿಷ ಆಯ್ತು. 75 ನಿಮಿಷ ಆಮೇಲೆ ಇದೇನಾಯ್ತು? 45 ನಿಮಿಷದ್ದು 45 ನಿಮಿಷ ಆಯ್ತು. ಒಂದು ಬಸ್ ಐತಿ, ಇನ್ನೊಂದು ಕಾರಿಂದ ಐತಿ. ಒಂದು ಬಸ್ ಒಂದು ಕಾರಿಂದ ಅದೆಷ್ಟಾಯ್ತು? 45 ಆಯ್ತು. ಡಿವೈಡೆಡ್ ಬೈ 45 ಮಾಡ್ಕೋತೀರಿ. 75 ಡಿವೈಡೆಡ್ ಬೈ 45 ಹಿಂಗೆ ಬರೆದ್ರು ನಡಿತೈತಿ, ಹಿಂಗೆ ಬರೆದ್ರು ನಡಿತೈತಿ. ನೋಡ್ರಿ 15 5 75, 15 3 45 ಎಷ್ಟು ಬತ್ತಂದ್ರೆ 5 ಡಿವೈಡೆಡ್ ಬೈ 3 ಬಂದೈತಿ. ಅದನ್ನ ಏನು ಮಾಡ್ಕೋತೀರಿ? 5 ಅನುಪಾತ 3 ಬರ್ಕೋತೀರಿ. 5 ಅನುಪಾತ 3 ಐತಿ. ಆಪ್ಷನ್ದಾಗ ನೋಡ್ರಿ ಇಲ್ಲಿ 5 ಅನುಪಾತ 3 ಐತಿ, 3 ಅನುಪಾತ 1 ಐತಿ, 3 ಅನುಪಾತ 3, 3 ಅನುಪಾತ 5 ಐತಿ. ಅವ್ರು ಏನು ಕೇಳ್ಯಾರು? ವೇಗಗಳ ಅನುಪಾತ. ನೀವು ಕಂಡು ಹಿಡಿದಿದ್ದು ಏನಿದೆ? ಸಮಯದ ಅನುಪಾತ. ವೇಗದ ಅನುಪಾತ ವಿಲೋಮ ಆಗಿರ್ತೈತಿ ಅಂತ ಹೇಳಿನ್ಯ. ಆದ್ರೆ ಆಪ್ಷನ್ದಾಗ ನೋಡ್ರಿ ಅವ್ರು 5 ಅನುಪಾತ 3 ಕೊಟ್ಟಾರು. 5 ಅನುಪಾತ 3 ಕೊಟ್ಟಾರ. ಹಂಗಾರ ನೀವು ಅಪ್ಪಿ ತಪ್ಪಿ 5 ಅನುಪಾತ 3 ಹಾಕಿದ್ರಿ, ನಿಮ್ಮ ಮಾರ್ಕ್ಸ್ ಹೋದ್. ಕ್ವಶನ್ ಏನು ಮಾಡಬೇಕು? ದಂಡಿ ಮಠ ಓದ್ಬೇಕು. ಎಲ್ಲಿ ತನ? ಲಾಸ್ಟ್ ವರ್ಗಿ ಕಾರಿನ ವೇಗಗಳ ಅನುಪಾತ ಕಂಡು ಹಿಡೀರಿ ಅಂದಾರ. ವೇಗಗಳ ಅನುಪಾತ ಅದನ್ನ ಓದ್ಲಾರ್ದ ಏನಾರ ನಿಮಿಷದ ಅಟ್ಟ ಕೊಟ್ಟಾನು ನಿಮಿಷದ ಅನುಪಾತ ಇರ್ಬೋದತ್ತಂದು ಬೈ ಚಾನ್ಸ್ ಹಾಕಿರಿ ಅಂದ್ರೆ ಮಾರ್ಕ್ಸ್ ಹೊಕ್ಕೈತಿ. ಏನಾಕೈತಿ? ಮಾರ್ಕ್ಸ್ ಹೊಕ್ಕೈತಿ. ಆಪ್ಷನ್ ಯಾವ್ದಂದ್ರ ಇತ್ರದ ವಿಲೋಮ ಆಗಿರ್ತೈತಿ ಅಂದ್ರೆ ಏನಾಗಿರ್ತೈತಿ? 3 ಅನುಪಾತ 5 ಆಗಿರ್ತೈತಿ. ಇದೇನಿರ್ತೈತಿ? ಉಲ್ಟಾ ಆಗಿರ್ತೈತಿ, ಅಪೋಸಿಟ್ ಆಗಿರ್ತೈತಿ. 3 ಅನುಪಾತ ಎಷ್ಟದ? 5. 3 ಅನುಪಾತ 5 ಎಲ್ಲೈತಿ? ಆಪ್ಷನ್ D4. ಯಾವ D4 ಹಾಕ್ತಾನ ಒಂದು ಆಕತಿ ಜಾಬ? ಇಲ್ಲ ಅಂದ್ರೆ ಇಲ್ಲ. ಇಷ್ಟ ಮತ್ತೇನಿಲ್ಲ. ಒಂದು ಈಟ್ರಾಗ ಜಸ್ಟ್ ನೋಡ್ರಿ ಲಾಸ್ಟ್ನೇ ತನಕ ಕ್ವಶನ್ ಓದಿದ್ರಿ, ಚಲೋ ತಂಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹಾಕಿದ್ರಿ ಅಂದ್ರೆ ಹೋಗೈತಿ. ಇಲ್ಲ ಅಂದ್ರೆ ಗಡಿ ಬಿಡಿದಾಗ ಏನೋ ಒಂದು ಹಾಕಿ ಕರೆಕ್ಟ್ ಹಾಕೈತಾಳೆ ಆನ್ಸರ್ ಇಲ್ಲಿ ಮಠ ಬಂದಿರ್ತೈತಿ. 5 ಅನುಪಾತ 3 ಬಂದೈತ್ಲಿ ಅದ್ರೋಗು ಐತೆ ಅನ್ಕೋತ ಹಾಕಿರ್ತೀರಿ. ಆದ್ರೆ ಏನು ಮಾಡಬೇಕು? ಪೂರ್ತಿ ಏನು ಕೇಳ್ಯಾನಲ್ಲ ಅದನ್ನ ನೋಡ್ಬೇಕು. ಕಾರಿನ ವೇಗಗಳ ಅನುಪಾತ ಕೇಳ್ಯಾನಂದ್ರೆ ಅದರದ ಏನಾಗಿರ್ತೈತಿ ಅಂದ್ರೆ ವೇಗದ ಅನುಪಾತ ಇಜ್ಕೊಲ್ ಟು ಸಮಯ ವಿಲೋಮ ಆಗಿರ್ತೈತಿ. ಸಮಯ ಏನಾಗಿರ್ತೈತಿ? ವಿಲೋಮ ಆಗಿರ್ತೈತಿ. ಮುಂದಿನ ಕ್ವಶನ್ ನೋಡ್ರಿ. ಈ ದಿನ
ಈ ದಿನ ವರುಣನ ಹುಟ್ಟಿದ ಹಬ್ಬ. ಇವತ್ತಿನಿಂದ 1 ವರ್ಷದ ನಂತರ ಈತನ ವಯಸ್ಸು 12 ವರ್ಷದ ಹಿಂದೆ ಎಷ್ಟಿತ್ತು ಅದರ 2ರಷ್ಟು ಆಗುತ್ತದೆ. ಹಾಗಿದ್ದಲ್ಲಿ ಈ ದಿವಸ ವರುಣನ ವಯಸ್ಸೆಷ್ಟು ಅಂತ ಕೇಳ್ಯಾರ. ಏನ್ ಕೇಳ್ಯಾರಂದ್ರ ಇವತ್ತೇನಾಗೈತತ್ತ ಅಂದ್ರ ವರುಣನ ಹುಟ್ಟಿದ ಹಬ್ಬ ಐತತ್. ಇವತ್ತ ವರುಣನ ಹುಟ್ಟಿದ ಹಬ್ಬ ಐತತ್ತ. ಇವತ್ತಿನಿಂದ 1 ವರ್ಷದ ನಂತರ ಏನಿರ್ತೈತ್ಲೆ, ಇವತ್ತಿನಿಂದ 1 ವರ್ಷದ ನಂತರ ಅವನ ವಯಸ್ಸ 12 ವರ್ಷದ ಹಿಂದಿರ್ತೈತ್ಲೆ. 12 ವರ್ಷದ ಹಿಂದಿನ ವಯಸ್ಸಿನ 2ರಷ್ಟು ಆಕೈತತ್. 12 ವರ್ಷದ ಹಿಂದಿನ ವಯಸ್ಸಿನ 2ರಷ್ಟು ಆಕೈತತ್ತ. ಹಾಗಿದ್ದಲ್ಲಿ ಈ ದಿವಸದ ವರುಣನ ವಯಸ್ಸು ಎಷ್ಟು ಕೇಳ್ಯಾರ. ಈಗ 12 ವರ್ಷದ ಹಿಂದಿನ ವಯಸ್ಸು ಏನಾಗಿರ್ತೈತಿ ಒಂದ ಎಕ್ಸ್ ಆಗಿರ್ತೈತಿ ತಿಳ್ಕೊರಿ. 12 ವರ್ಷದ ಹಿಂದಿನ ಏನಾಗಿರ್ತೈತಿ, ಹಿಂದಿನ ವಯಸ್ಸ ಎಕ್ಸ್ ಇರ್ತೈತಿ. ಈಗಿನ ವಯಸ್ಸು ಅಂದ್ರೆ ಎಷ್ಟತ್ತು 12 ವರ್ಷ ಹಿಂದಂದ್ರ ಈಗಿನ ಹಂಗಾರ ಏನಾಗಿರ್ತೈತಿ ಎಕ್ಸ್ ಪ್ಲಸ್ 12 ಆಗಿರ್ತೈತಿ. ಎಕ್ಸ್ ಪ್ಲಸ್ 12 ಆಗಿರ್ತೈತಿ. ಇನ್ನು ಮುಂದಿಂದ ಏನಂದಾರ ಅವ್ರ ಇವತ್ತಿನಿಂದ 1 ವರ್ಷದ ನಂತರ, ಇದನ್ನೋದು ಬಹಳ ಇಂಪಾರ್ಟೆಂಟ್. ವರ್ಷದ ನಂತರ ಅನ್ನೋದ ನಂತರ. ಹಿಂದೆ ಅಂದ್ರ ಮೈನಸ್ ಮಾಡ್ಬೇಕಾ, ನಂತರ ಅಂದ್ರೆ ಏನ್ ಮಾಡ್ಬೇಕು ಕೂಡಿಸ್ಬೇಕು. ಎಕ್ಸ್ ಪ್ಲಸ್ 12 ಅಂದ್ರೆ ಈಗಿಂದ ಸದ್ಯದಾಗಿಂದ ಎಕ್ಸ್ ಪ್ಲಸ್ 12. ಹಂಗಾರ 1 ವರ್ಷದ ಮುಂದಿನ ಅಂದ್ರೆ ಎಷ್ಟ ಎಕ್ಸ್ ಪ್ಲಸ್ 13 ಆತು. ಎಕ್ಸ್ ಪ್ಲಸ್ 13 ಇದೇನಾಗೈತೆ ಅಂದ್ರ 12 ವರ್ಷದ ಹಿಂದೆ ಎಷ್ಟಿತ್ತ ಐತ್ಲೆ ಅದ್ರದ 2ರಷ್ಟು ಆಗಿರ್ತೈತಿ. 2ರಷ್ಟು ಅಂದ್ರ ಹಿಂದಿನ ವಯಸ್ಸು ಎಷ್ಟಿತ್ತ ಅಂದ ಹಿಂದಿನ ವಯಸ್ಸು ಎಕ್ಸ್ ಆಗಿರ್ತೈತಿ. ಅದ್ರದ್ದು 2ರಷ್ಟು ಇರ್ತೈತಿ ಅಂದ್ರೆ ಏನ 2 ಪಟ್ ಅಂದಂಗ 2ರಷ್ಟು ಆಗಿರ್ತೈತಿ ಅಂದ್ರೆ 2x ಆಗಿರ್ತೈತಿ. ನೋಡ್ರಿ ಅದ ಸ್ಟೇಟ್ಮೆಂಟ್ ಪ್ರಕಾರ ಬರ್ಕೊಂಡಿರೋ ಇಲ್ಲೋ ನೋಡ್ಕೊರಿ, ಚೆಕ್ ಮಾಡ್ಕೊರಿ. ಏನೈತಿ ಈ ದಿನ ವರುಣನ ಹುಟ್ಟಿದ ಹಬ್ಬ ಆತ್ಯತ್ತ. ಈ ದಿನ ಇವತ್ತಿನಿಂದ 1 ವರ್ಷದ ನಂತರ, ಇವತ್ತಿನಿಂದ 1 ವರ್ಷದ ನಂತರ ಏನಾಗತಿ ಈತನ ವಯಸ್ಸು 12 ವರ್ಷದ ಹಿಂದೆ, 12 ವರ್ಷ ಹಿಂದೆ ಏನಿರ್ತೈತ್ಲೆ ಆ ವಯಸ್ಸಿನ 2ರಷ್ಟು ಆಗುತ್ತದೆ ಅಂತ. ಹಾಗಿದ್ದಲ್ಲಿ ಈ ದಿವಸ ವರುಣನ ವಯಸ್ಸು ಮುಂದಿನ ವರ್ಷದ ಈ ವರ್ಷದಲ್ಲ ಮುಂದಿನ ವರ್ಷದ ಅದು ಎದಕ್ಕೆ ಸಮ ಆಗಿರ್ತೈತಿ ಅಂದ್ರ ಅವನ್ ಫಸ್ಟ್ನೇದ ಅಂದ್ರ 12 ವರ್ಷ ಹಿಂದಿಂದ ಏನಿರ್ತೈತಲ್ಲ ಅದ್ರ 2 ಪಟ್ಟಿಗೆ ಸಮ ಆಗಿರ್ತೈತಿ. 2 ಪಟ್ಟಿಂದ ಸಮ ಆಗಿರ್ತೈತಿ. ಈಗ ನೋಡ್ರಿ ಎಕ್ಸ್ ಗಳ ಏನ್ ಮಾಡ್ಕೋದು ಒಂದ್ ಕಡೆ ಮಾಡ್ಕೋಬಹುದು. ಆಮೇಲೆ ಇದು ಸಂಖ್ಯೆ ಇದ್ದಿದ ಒಂದ್ ಕಡೆ, ಚರಾಕ್ಷರ ಒಂದ್ ಕಡೆ ಮತ್ತ ಸಂಖ್ಯೆ ಒಂದ್ ಕಡೆ ಮಾಡ್ಕೋತೀರಿ. ಈಗ 13 ಇದ್ದಂಗ ಇಡ್ತೀರಿ. ಈ ಎಕ್ಸ್ ಇಲ್ಲಿ ಪ್ಲಸ್ ಐತಿ, ಇದ್ ಕಡೆ ಹೋದ್ರ ಮೈನಸ್ ಆಕತಿ. 2x ದಾಗ ಮೈನಸ್ ಎಕ್ಸ್ ಕಳೆದ್ರ ಏನಾಕತಿ ಎಕ್ಸ್ ಉಳಿತೈತಿ. 2x ದಾಗ 1x ಕಳೆದ್ರ 1x ಇಲ್ಲಿ ಏನೂ ಇರ್ಲಿಕ್ಕ 1 ಇರ್ತೈತಿ ಅದು ತಿಳ್ಕೋಬೇಕು. ಎಕ್ಸ್ ಬರ್ಕೊಂಡನ್ಯ ಎಕ್ಸ್ ಎಷ್ಟು ಬತ್ತು 13 ಬತ್. ಎಕ್ಸ್ ಅನ್ನೋದೇನಿದೆ 13 ಅಂದ್ರೆ ಏನಂದ್ರ ಇದ ಎಕ್ಸ್ ಅಂದ್ರೆ ಇಲ್ಲಿ ಏನ್ ತಿಳ್ಕೊಂಡಿರಿ ನೀವು 12 ವರ್ಷದ ಹಿಂದಿನ ವಯಸ್ಸು ತಿಳ್ಕೊಂಡಿರಿ. 12 ವರ್ಷದ ಹಿಂದಿನ ವಯಸ್ಸು ಎಕ್ಸ್ ಅಂದ್ರ ಎಷ್ಟು ಇದ್ವು ಅವಾಗ 13 ಇದ್ವು. ಆದ್ರ ಅವ್ರು ಏನ್ ಕೇಳ್ಯಾರು ಈ ದಿವಸ ಅಂದ್ರೆ ಇವತ್ತಿನ ದಿನದ ಕೇಳ್ಯಾರ. ಇವತ್ತಿನ ದಿನದ ಅಂದ್ರ 13 ಒಳಗ ಏನಾಗಿರ್ಬೇಕು ಇವತ್ತಿನ ಅಂದ್ರ ಎಕ್ಸ್ ಪ್ಲಸ್ 12 ಕೂಡಿಸ್ಬೇಕು. ಎಕ್ಸ್ ಅಂದ್ರ 12 ಬಂದೈತಿ 13 ಬಂದೈತಿ. ಆಮೇಲೆ 13 ಒಳಗ ಇವತ್ತಿನ ವರ್ಷ ಅಂದ್ರ ಎಕ್ಸ್ ಪ್ಲಸ್ 12 ಎಕ್ಸ್ ಅಂದ್ರ 13 ಅದ್ರಾಗ 12 ಕೂಡಿಸಿರಂದ್ರ 3 2 5 ಆತು. 2 1 ಎಷ್ಟದು 2 ಆತು. ಹಂಗಾರ ಎಷ್ಟಾತ ಅಂದ ಈಗಿಂದ ಇವತ್ತಿನ ಬರ್ತಡೇ ಇದ್ದಿದ್ದು ಎಷ್ಟು ವರ್ಷ ಅಂದ್ರ 25 ವರ್ಷ. 20 ವರ್ಷ ಐತಿ, 22 ವರ್ಷ ಐತಿ, 25 ವರ್ಷ ಐತಿ, 27 ವರ್ಷ. ಹಂಗಾರ ಆಪ್ಷನ್ ಯಾವ್ದ C3 ಏನ 25 ವರ್ಷ. ಮುಂದಿನ ನೋಡ್ರಿ, ಒಂದು ಅಸೈನ್ಮೆಂಟ್ ಮೇಲೆ ಎ ಮತ್ತು ಬಿ ಇಬ್ಬರು ಕೆಲಸ ಮಾಡುವರು. ಕಂಪ್ಯೂಟರ್ ಮೇಲೆ 32 ಪುಟ ಟೈಪ್ ಮಾಡಲು 6 ಗಂಟೆ ತೆಗೆದುಕೊಳ್ಳುವನು. ಬಿ ಅನ್ನವ 40 ಪುಟ ತಯಾರು ಮಾಡಲು 5 ಗಂಟೆ ತೆಗೆದುಕೊಳ್ಳುವನು. ಇಬ್ಬರು ಕೂಡಿಗೆ 2 ಕಂಪ್ಯೂಟರ್ಗಳ ಮೇಲೆ 40 ಪುಟ ಟೈಪ್ ಮಾಡಲು ಎಷ್ಟು ಸಮಯ ಬೇಕು ಅಂತ ಕೇಳ್ಯಾರ. ಒಂದು ಅಸೈನ್ಮೆಂಟ್ ಆತತ್. ಏನಂದ್ರ ಒಂದು ಅಸೈನ್ಮೆಂಟ್ ಮೇಲೆ ಎ ಮತ್ತ ಬಿ ಅನ್ನೋರು ಏನ್ ಮಾಡ್ಯಾರು ಇಬ್ರ ಕೆಲಸ ಮಾಡ್ತಾರತ. ಅವ್ರ ನಾವು ಏನ್ ಮಾಡ್ತಾನಂದ್ರ 32 ಪುಟ ಟೈಪ್ ಮಾಡಕ 6 ಗಂಟೆ ತಗೋತಾನ. 32 ಪುಟ ಟೈಪ್ ಮಾಡಕ್ಕೆ ಎಷ್ಟು ತಗೋತಾನು 6 ಗಂಟೆ. ಇನ್ನ ಬಿ ಅನ್ನವ್ ಏನ್ ಮಾಡ್ತಾನು 40 ಪುಟ ತಯಾರು ಮಾಡಾಕ 5 ಗಂಟೆ ತಗೋತಾನ. ನಾವು ಎಷ್ಟು ತಗೋತಾನು 32 ಪುಟ ತಗೋಕ 6 ಗಂಟೆ ತಗೋತಾನು. ಇನ್ನ ಬಿ ಅನ್ನವ 40 ಪುಟ ಟೈಪ್ ಮಾಡಕ 5 ಗಂಟೆ ತೆಗೆದುಕೊಳ್ಳುವನು. ಇಬ್ಬರು ಕೂಡಿಗೆ ಅಂದ್ರೆ ಇಬ್ಬರು ಸೇರಿ 2 ಕಂಪ್ಯೂಟರ್ಗಳ ಮೇಲೆ 40 ಪುಟ 40 ಪುಟ ಟೈಪ್ ಮಾಡಲು ಎಷ್ಟು ಸಮಯ ತಗೋತಾರು, ಎಷ್ಟು ಸಮಯ ಬೇಕು ಅಂತ ಕೇಳ್ಯಾರ. ಈ ಕ್ವಶನ್ ನೋಡ್ರಿ, ಒಂದು ಅಸೈನ್ಮೆಂಟ್ ಮೇಲೆ ಅಂದ್ರ ಎ ಮತ್ತು ಬಿ ಇದ್ರದ ಸೂತ್ರ ಏನೈತಂದ್ರ ಪುಟ ಎಷ್ಟು ಪುಟ ಅದಾವಲ್ಲ ಒಟ್ಟು ಪುಟಗಳ ಸಂಖ್ಯೆ ಟೈಪ್ ಮಾಡೋದು, ಒಟ್ಟು ಟೈಪ್ ಪುಟಗಳ ಸಂಖ್ಯೆ. ಅದನ್ನ ಏನು ಮಾಡ್ಬೇಕಂದ್ರ ಪುಟಗಳ ಸಂಖ್ಯೆ ಮಾಡ್ತೀರಿ. ಅದನ್ನ ಡಿವೈಡೆಡ್ ಬೈ
ಎ ನಾವು ಎಷ್ಟು ತಗೊಂತಾನಲ್ಲ ಪುಟ್ಟ ಮಾಡಕ್ ಎ ಯು ಪುಟ್ಟ ಟೈಪ್ ಮಾಡಕ್ ಎಷ್ಟು ತಗೊಂಡಿರ್ತಾನಲ್ಲ ಅದ ಸಮಯ ಮತ್ತು ಹೊಳ್ಳಿ ಸಮಯ ಡಿವೈಡೆಡ್ ಬೈ ಸಮಯ ಪ್ಲಸ್ ಬಿದ ಟೈಪ್ ಮಾಡಕ್ ಪುಟ್ಟ ಎಷ್ಟು ತಗೊಂಡಿರ್ತಾನಲ್ಲ ಅದ ಡಿವೈಡೆಡ್ ಬೈ ಸಮಯ. ಅಂದ್ರೆ ಏನ ಇಬ್ರು ಶೇರ್ ಮಾಡಿರ್ತಾರ ಅಂದಂಗ ಇಬ್ರು ಶೇರ್ ಮಾಡಿರ ಅವ್ರದ್ದು ಏನು ಮಾಡಬೇಕು ಡಿವೈಡೆಡ್ ಬೈ ಏನು ಮಾಡೋದು ಅವ್ರ ಏನೇನು ತಗೊಂಡಾರಲ್ಲ ಸಮಯ ಪುಟ್ಟಾಗ ಎಟ್ಟೆಟ್ ಟೈಪ್ ಮಾಡ್ಯಾರು ಹೊಳ್ಳಿ ಬಿ ನಾವು ಟೈಪ್ ಮಾಡ್ದ ಹೊಳ್ಳಿ ಒಂದು ಸಮಯ ತಗೊಂಡ ಒಟ್ಟು ಟೈಪ್ ಪುಟಗಳ ಸಂಖ್ಯೆ ಎಟ್ದಾವಲ್ಲ 40 ಅದಾವು. ಅಂದ್ರೆ ಅವ್ರದ ಎಟ್ಟೈತಿ ಟೈಮಿಂಗ್ ಅವ್ರದ್ದು ಏನು ಮಾಡಬೇಕು ಅಂದ್ರೆ ಇದನ್ನ ಮಾಡ್ಕೋಬೇಕು ಎವರೇಜ್ ತಕೊಂಡು ಏನು ಮಾಡೋದು ಅವ್ರನ್ನಿಬ್ಬರನ್ನು ಕೂಡಿಸಿದ್ವಿ ಅಂದ್ರೆ ಈಗ ಎಕ್ಸಾಂಪಲ್ ಹೆಂಗಂದ್ರೆ ಎಕ್ಸಾಂಪಲ್ ಹೆಂಗಪ್ಪ ಅಂತಂದ್ರೆ ಇದ ಒಟ್ಟು ಪುಟ ಸಂಖ್ಯೆ ಇರ್ತೈತಿ ಒಂದು ಕೆಲಸ ಏನು ಮಾಡ್ತಾರೆ ಇಬ್ರು ಕೂಡಿಸಿ ಕೆಲಸ ಮಾಡ್ತಿರ್ತಾರೆ. ಒಬ್ಬ ಸ್ಲೋ ಇರ್ತಾನೆ ಒಬ್ಬ ಫಾಸ್ಟ್ ಇರ್ತಾನೆ ಅವಂದು ಏನು ಮಾಡಬೇಕು ಇಬ್ರದ್ದು ಎವರೇಜ್ ತಗೋಬೇಕು ತಕೊಂಡು ಏನು ಮಾಡೋದು ಇಬ್ರು ಆ ಕೆಲಸ ಒಟ್ಟಿಗೆ ಅಂದ್ರೆ ಶೇರ್ ಮಾಡಕತ್ತಂದ್ರೆ ಎಷ್ಟು ತಗೋತಾರ ಅನ್ನೋದು ಅಷ್ಟೇ. ಇದೆ ಒಟ್ಟು ಟೈಪ್ ಪುಟಗಳ ಸಂಖ್ಯೆ ಎಷ್ಟೈತಿ ಇಲ್ಲಿ 40 ಪುಟ ಐತಿ ಎಷ್ಟೈತಿ 40 ಪುಟ ಡಿವೈಡೆಡ್ ಬೈ ಇನ್ನು ಏ ನಾವು ಟೈಪ್ ಮಾಡಕ್ ಪುಟ ಎಷ್ಟು ತಗೊಂಡಾನು ಇಲ್ಲಿ ಏ ನಾವ 32 ಪುಟ ಟೈಪ್ ಮಾಡಕ 32 ಪುಟ ಟೈಪ್ ಮಾಡಕ್ಕೆ ಎಷ್ಟು ಗಂಟೆ ತಗೊಂಡಾನು 6 ಗಂಟೆ ತಗೊಂಡಾನು 6 ಗಂಟೆ ಪ್ಲಸ್ ಐತಿ ಬಿ ನಾವು ಟೈಪ್ ಪುಟಗಳ ಸಂಖ್ಯೆ ಎಷ್ಟೈತಿ 40 ಐತಿ ಡಿವೈಡೆಡ್ ಬೈ ಎಷ್ಟು ತಗೊಂಡ ನಾವ 5 ಗಂಟೆ ತಗೊಂಡಾನು 5 ಗಂಟೆ ತಗೊಂಡಾನು. ಈಗ ನೋಡ್ರಿ ಕರ್ತಾ ಹೊಡಿದ 5 ಒಂದ್ಲೆ 5 ಎಂಟ್ಲೆ 5 ಒಂದ್ಲೆ 5 ಎಂಟ್ಲೆ ಆತು 2 ಮೂರ್ಲೆ 6 2 ಒಂದ್ಲೆ ಎಷ್ಟು ಉಳಿತಿಲಿ 1 ಉಳಿತು 2 6ಲೆ 12 ಎಷ್ಟಾತು 16 ಡಿವೈಡ್ ಬೈ 3 ಆತು 40 ಆತು 40 ಡಿವೈಡೆಡ್ ಬೈ 16 ಡಿವೈಡೆಡ್ ಬೈ 3 ಪ್ಲಸ್ 8 ಉಳಿತು. ಈಗ ನೋಡ್ರಿ ಇಲ್ಲಿ ಏನು ಇರ್ಲಿಕ್ಕೆ ಏನಿರ್ತೈತಿ 1 ಇರ್ತೈತಿ ಫಸ್ಟ್ ಇವ್ನ ಏನು ಮಾಡ್ಕೋಬೇಕು ಮ್ಯಾಗಿನು ಅಂದ್ರೆ ಕೂಡಿಸ್ಕೋಬೇಕಂದ್ರೆ ಏನು ಮಾಡೋದು ಛೇದಗಳ ಲಸ ತಗೋಬೇಕು. ಛೇದಗಳ ಲಸ ಏನಾಕತಿ 1 ಮತ್ತು 3 ಏನಾಕತಿ 3 ಆಕತಿ 40ಕ್ಕೆ 40 ಇಟ್ಟನಿ ಡಿವೈಡೆಡ್ ಬೈ 16 3 ಅಂದ್ರೆ ಛೇದ ಎಷ್ಟು ಬಂದೈತಿ ಇಲ್ಲಿ 3 ಬಂದೈತಿ 3 ಎಷ್ಟಲೇ 3 3 ಒಂದ್ಲೆ 3 1 ಎಷ್ಟಲೇ 3 ಅಂದ್ರೆ 1 3ಲೆ 3 16 ಬರಿತೀರಿ 16 ಪ್ಲಸ್ 8 ಮೂರಲೆ ಎಷ್ಟ 24 ಆತು. ಇದನ್ನ ನೋಡ್ರಿ 40 ಐತಿ 40 ಡಿವೈಡೆಡ್ ಬೈ ಇದ ಛೇದದಾಗ ಐತಿ ಇದ ಅಂಶದಾಗ ಐತಿ ಛೇದದಾಗ ಐತಿ ಡಿವೈಡೆಡ್ ಬೈ ಕೆಳಗೆ ಡಿವೈಡೆಡ್ ಬೈ ಮಾತು ಬತ್ತಂದ್ರೆ ಅದೇನಾಗಿರ್ತೈತಿ ಅಂದ್ರೆ ಮ್ಯಾಗ ಬರುತ್ತನಾಗ ಇಂಟು ಆಗಿರ್ತೈತಿ ಇಂಟು 3 ಅಂದ್ರೆ ಡಿವೈಡೆಡ್ ಬೈ ಇದ ಡಿವೈಡೆಡ್ ಬೈ ಐತಿ ಹೊಳ್ಳಿ ಇಲ್ಲಿ ಒಂದು ಸಂಖ್ಯೆ ಬಂದು ಹೊಳ್ಳಿ ಒಮ್ಮೆ ಡಿವೈಡೆಡ್ ಬೈ ಬಂದೈತಿ ಅಂದ್ರೆ ಇದು ಇಲ್ಲಿ ಏನಾಗಿರ್ತೈತಿ ಅಂದ್ರೆ ಇಂಟು ಆಗಿರ್ತೈತಿ ಏನಾಗಿರ್ತೈತಿ ಇಲ್ಲಿ ಇಂಟು ಆಗಿರ್ತೈತಿ 40 ಇಂಟು 3 ಆತು ಇನ್ನು 16 24 ಕುಡಿಸಿದ್ರೆ ಎಷ್ಟಾತು 40 ಆತು 16 20 24 ಕುಡಿಸಿದ್ರೆ ಅಂದ್ರೆ ಎಷ್ಟಾತು 40 ಆತು. ಈ 40 ಹೋತು ಎಷ್ಟಾತು 3 ಗಂಟೆ ಎಷ್ಟಾತಂದ್ರೆ 3 ಗಂಟೆ ತಗೋತಾರತ್ತವ್ರ ಸಮಯ ಎಷ್ಟು ತಗೋತಾರ ಅಂದ್ರೆ 40 ಪುಟ ಟೈಪ್ ಮಾಡಕ ಇಬ್ರು ಸೇರಿಸಿ 3 ಗಂಟೆ ತಗೋತಾರ. ಆಪ್ಷನ್ 5 ಗಂಟೆ 15 ನಿಮಿಷ ಐತಿ 3 ಗಂಟೆ 30 ನಿಮಿಷ 3 ಗಂಟೆ 15 ನಿಮಿಷ ಐತಿ. ಆಪ್ಷನ್ ಯಾವ್ದಂದ್ರೆ 3 ಗಂಟೆ ಐತಿ ಇಲ್ಲಿ ಆಪ್ಷನ್ ಯಾವ್ದ ಡಿಪೋರ್ ಆಕತಿ ಆಪ್ಷನ್ ಯಾವ್ದಾಕತಿ ಡಿಪೋರ್ ಆಕತಿ. ನೋಡ್ರಿ ಹೆಂಗೈತಿ ಕ್ವಶನ್ ಅದ ಒಟ್ಟು ಟೈಪ್ ಪುಟಗಳ ಸಂಖ್ಯೆ ಅಂದ್ರೆ ಅವ್ರ ಇಬ್ರು ಕುರ್ಸಿ ಟೈಪ್ ಮಾಡಕ ಎಷ್ಟು ತಗೋತಾರು ಎಷ್ಟು ಪುಟ ಅದಾವ ಅಂದ್ರೆ 40 ಪುಟ ಅದಾವತ್ತ ಒಬ್ಬ ಏನ್ ಮಾಡಿರ್ತಾನಂದ್ರ 6 ಗಂಟೆಕ 32 ಪುಟ 6 ಗಂಟೆಕ 32 ಪುಟ ಇನ್ನೊಬ್ಬ 5 ಗಂಟೆಕ 40 ಪುಟ ಟೈಪ್ ಮಾಡ್ತಾರ. ಅವ್ರದ್ದು ಏನ್ ಮಾಡ್ಬೇಕಂದ್ರ ಅವ್ರನ್ನಿಬ್ರು ಸೇರಿಸಿ ಇಬ್ರು ಸೇರಿ ಎಷ್ಟು ಪುಟ 40 ಪುಟಗಳನ್ನ ಎಷ್ಟು ಇದ್ರಾಗ ಮಾಡ್ತಾರಂದ್ರ ಅವ್ರ 3 ಗಂಟೆ ತಗೋತಾರ. ಎಷ್ಟು ಗಂಟೆ ತಗೋತಾರು 3 ಗಂಟೆ. ಮುಂದಿನ ನೋಡ್ರಿ ಕ್ವಶನ್ ಕೀರ್ತಿ ಮತ್ತು ಮಾಲತಿ ಒಟ್ಟಿಗೆ ಕೆಲಸವನ್ನು 12 ದಿನಗಳಲ್ಲಿ ಪೂರ್ಣಗೊಳಿಸುವರು ಆದರೆ ಮಾಲತಿ ಇದನ್ನು 30 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಕೀರ್ತಿ ಒಬ್ಬಳೆ ಎಷ್ಟು ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸಬಹುದು ಅಂತೈತಿ. ಕೀರ್ತಿ ಮತ್ತು ಮಾಲತಿ ಅನ್ನೋರಿಬ್ರ ಅವ್ರು ಏನು ಮಾಡ್ತಾರಂದ್ರೆ ಕೆಲಸವನ್ನು 12 ದಿನದಾಗ ಮುಗಿಸ್ತಾರ. ಏನು ಮಾಡ್ಯಾರ ಇಲ್ಲಿ ಕೀರ್ತಿ ಮತ್ತು ಮಾಲತಿ ಅನ್ನೋರ ಕೆಲಸವನ್ನು 12 ದಿನದಾಗ ಮುಗಿಸ್ತಾರತ್ತ. ಆದ್ರೆ ಮಾಲತಿ ಅನ್ನಕ್ಕಿ ಏನು ಮಾಡ್ತಾಳು 30 ದಿನದಾಗ ಮುಗಿಸ್ಕೊತಾತ್. ಮಾಲತಿ ಅನ್ನಕ್ಕಿ 30 ದಿನದಾಗ ಇನ್ನು ಕೀರ್ತಿ ಒಬ್ಬಳೆ ಎಷ್ಟು ದಿನದಾಗ ಮುಗಿಸ್ಬೋದು ಅದು ಕೇಳ್ಯಾರ. ಇಬ್ರು ಸೇರಿರ ಎಟ್ಟ 12 ದಿನ ತಗೊಂಡ ಕಂಪ್ಲೀಟ್ ಮಾಡ್ಬೋದು. ಇನ್ನು ಒಬ್ಬಕ್ಕೆ ಮಾಲತಿ ಅನ್ನಕ್ಕೆ ತಗೊಂಡ್ಲಂದ್ರ 30 ಇನ್ನು ಏನು ಕೇಳ್ಯಾರ ಅವ್ರ ಕೀರ್ತಿ ಎರಡು ತಗೋತಾಳು ಅದು ಕೇಳ್ಯಾರ ಕೀರ್ತಿ ಎರಡು ತಗೋತಾಳು ಅದು ಕೇಳ್ಯಾರು. ಈಗ ನೋಡ್ರಿ ಕೀರ್ತಿ ಮತ್ತು ಮಾಲತಿ ಒಟ್ಟಿಗೆ ಕೆಲಸವನ್ನು 12 ದಿನ ತಗೊಂಡ್ರಂದ್ರೆ ಇಬ್ರು ಸೇರಿದ 12 ದಿನ ಹೊಳ್ಳಿ ಇದೇನತ್ತು ಮಾಲತಿ ಅನ್ನಕ್ಕೆ ಎಟ್ಟದು 30. ಇದಕ್ಕೊಂದು ಏನಾಯ್ತು ಅಂದ್ರೆ ಸೂತ್ರ ಐತಿ ಏನೈತೆ ಅಂದ್ರೆ ಕೆಲಸವನ್ನು ಇಬ್ರು ಶೇರ್ ಮಾಡಿರ್ತಾರಲ್ಲ ಇಬ್ರು ಶೇರ್ ಮಾಡಿರ್ತಾರಲ್ಲ ಅದೇನ ಅದ ಇಬ್ಬರು ಶೇರಿ ಅನ್ನಕ್ಕೆ ಏನಂತಾರು ಒಟ್ಟಾಗಿ ಮಾಡಿರ್ತಾರು. ಒಟ್ಟಾಗಿ ಇಂಟು
ಒಬ್ಬಕ್ಕೆ ಯಾರು ತಗೊಂಡಿರ್ತಾರಲ್ಲ ಒಬ್ರ ಒಟ್ಟಾಗಿ ಅಂದ್ರೆ ಇನ್ನೊಬ್ರನ್ನ ಕೇಳಿದಾಗಿದ್ದು ಒಟ್ಟಾಗಿ ಇಂಟು ಒಬ್ರ ಇನ್ನೊಂದೇನಂದ್ರ ಒಟ್ಟಾಗಿದಾಗ ಒಟ್ಟು ಎಷ್ಟು ಇರ್ತದಲ್ಲ ಒಟ್ಟಾಗಿದಾಗ ಏನು ಮಾಡಬೇಕು ಮೈನಸ್ ಏನು ಮಾಡೋದು ಒಬ್ಬರದು ಮೈನಸ್ ಏನು ಮಾಡೋದು ಒಬ್ಬರದ್ದು ಏನ ಮೈನಸ್ ಮಾಡ್ಕೋಬೇಕು ಇದು ಬರ್ತೈತಿ ಇನ್ನೊಂದು ಏನಂದ್ರ ಈಗ ನೋಡ್ರಿ ಎಷ್ಟೈತೆ ಅದ ಕೆಲಸ ಇಬ್ರದ್ದು ಕೂಡ್ಸಿ ಅಂದ್ರೆ ಕೀರ್ತಿದ ಕೆ ತಗೋರಿ ಮಾಲ್ತಿದ ಎಮ್ ತಗೋರಿ ಕೀರ್ತಿದ ಕೆ ಮಾಲ್ತಿದ ಎಮ್ ಎಷ್ಟು ತಗೋತಾರ ಅಂದ್ರ ಅವ್ರ 12 ಪೂರ್ಣವಾಗಿ ಅಂದ್ರ 12 ಅಂದ್ರ 12 ಇಬ್ರು ಕೂಡ್ಸಿ 12 ಆಕತಿ ಅಂದ್ರೆ ಡಿವೈಡೆಡ್ ಬೈ ಮಾಡ್ಕೋಬೇಕು ಈಗ ಕೆ ಐತಿ ಪ್ಲಸ್ ಮಾಲ್ತಿದ ಎಷ್ಟು ಅಂದ್ರ 30 ದಿನ ಐತ್ಲಿ ಅದನ್ನೇನು ಮಾಡಬೇಕು 1/30 ಮಾಡ್ಕೋಬೇಕು 1/30 ಮಾಡ್ಕೊಂಡ ಎಷ್ಟದ 1/12 1/12 ಮ್ಯಾಗ ಇಟ್ಕೊಂಗಿಲ್ಲ ಕೆಳಗೆ ಇಟ್ಕೋಬೇಕು ಹೊಳ್ಳಿ ಕೆ ಬೇಕಾಗೈತಿ ಕೆ ಅಂದ್ರೆ ಏನ ಕೀರ್ತಿದ ಬೇಕಾಗೈತಿ ಅಂದ್ರ ಕೆ ಬೇಕಾಗೈತಿ ಅಂದ್ರ ಕೆ ಇಲ್ಲಿ ಇಡ್ತೀರಿ ಇದನ್ನ ಏನ್ ಮಾಡುದು ಆಚ ಕಡೆ ಕಳಿಸ್ತೀರಿ 12 ಆತು ಸೇಮ ಇಲ್ಲಿ ಪ್ಲಸ್ ಐತಿ ಈಚ ಕಡೆ ಹೋದ್ರ ಮೈನಸ್ ಆತು ಮೈನಸ್ 30 ಆತು 12 ಮತ್ತು 30 ಅಂದ್ರೆ ಇದನ್ನೇನ್ ಮಾಡ್ಬೇಕು ಮೈನಸ್ ಮಾಡಬೇಕು ಅವಾಗ ಏನ್ ಮಾಡ್ಬೇಕು ಛೇದಗಳ ಲಸ 12 ಮತ್ತು 30 ಛೇದಗಳ ಲಸ ಎಷ್ಟಕತಿ 12 ಐದ್ಲಿ 60 30 ಅಲ್ಲಿ 60 ಈಗ ಏನ್ ಮಾಡ್ಕೋಬೇಕು ಇದ್ರೊಳಗೆ ಯಾವ ದೊಡ್ಡದೈತಿ 12 ಮತ್ತು 30 30 ದೊಡ್ಡದೈತಿ 30ನ 12 ಮ್ಯಾಗ 30 ಬರ್ತೈತೇನ ಇಲ್ಲ ಅದಕ್ಕೆ ಏನ್ ಮಾಡ್ಬೇಕು 30ನ ಇಂಟು 2 ಮಾಡ್ರಿ 30 ಎರಡ್ಲೆ ಎಷ್ಟತ್ತು 60 ಆತು ಹಂಗ ಏನ್ ಮಾಡುದು 12 ಐತಿ 12 ಮ್ಯಾಗ 60 ಐತೆನ ನೋಡ್ಕೋಬೇಕು 12 ಐದ್ಲಿ 60 ಐತಿ ಅದಕ್ಕೆ ಏನ್ ಮಾಡ್ಬೇಕು 60 ಹಂಗಾರ ಏನಾಗೈತಿ LCM ಆತು 12 ಎಷ್ಟಲೆ 60 ಅಂದ್ರ 12 ಐದ್ಲೆ 60 ಇನ್ನು 30 ಎಷ್ಟಲೆ 60 ಅಂದ್ರ 30 32 60 5 5ರಾಗ 5 ಇಂಟು 1 ಅಂದ್ರೆ 5 ಆತು 5 2 ಇಂಟು 1 ಅಂದ್ರೆ 2 ಆತು 5ರಾಗ 2 ಹೋದ್ರೆ ಎಷ್ಟಾತು 3 ಆತು 3 ಡಿವೈಡ್ ಬೈ 60 ಆತು 3 1ಲೆ 3 2ಲೆ ಎಷ್ಟಾತಿದ 3 2ಲೆ ಆಮೇಲೆ 0 1 ಡಿವೈಡೆಡ್ ಬೈ 20 ಬಂದೈತಿ ಕೆ ಅಂದ್ರೆ ಎಷ್ಟು ಬತ್ತು 1 ಡಿವೈಡ್ ಬೈ 20 ಅದನ್ನೇನು ಮಾಡೋದು ಹೊಳ್ಳಿ ಛೇದಿದ ಅಂಶದಾಗ ಬರ್ಕೋದು ಕೆ ಅಂದ್ರೆ ಎಷ್ಟು ಬತ್ತು ಕೀರ್ತಿದ ಎಷ್ಟು ಬತ್ತು ಅಂದ್ರೆ 20 ಬತ್ತು ಕೀರ್ತಿದ ಎಷ್ಟು ಬತ್ತು 20 ಏನಿದೆ 20 ದಿನ ಕೀರ್ತಿದ ಎಷ್ಟ 20 ದಿನ ಬತ್ತು ಆಪ್ಷನ್ 30 ದಿನ ಐತಿ 20 ದಿನ 10 ದಿನ 20 ದಿನ 41 ದಿನ ಆಪ್ಷನ್ ಯಾವ್ದಂದ್ರ C3 ಆಕತಿ ಎಷ್ಟ 20 ದಿನ ಮುಂದಿನ ಕ್ವಶನ್ ನೋಡ್ರಿ ಮುಂದಿನ ಕ್ವಶನ್ ಒಂದು ಭಿನ್ನ ರಾಶಿ ಅಂಶ 15% ನಷ್ಟು ಹೆಚ್ಚಿಸಿದರೆ ಮತ್ತು ಅದರ ಛೇದವನ್ನು 8% ರಷ್ಟು ಕಡಿಮೆ ಮಾಡಿದರೆ ಭಿನ್ನ ರಾಶಿಯ ಬೆಲೆ 15/16 ಆಗುತ್ತದೆ ಮೂಲ ಭಿನ್ನ ರಾಶಿಯನ್ನು ಕಂಡುಹಿಡಿಯಿರಿ ಅಂತೈತಿ ಒಂದ ಭಿನ್ನ ರಾಶಿಯ ಅಂಶ ಏನಾಗೈತಿ 15% ನಷ್ಟ ಹೆಚ್ಚಿಸಬೇಕತ್ತ ಮತ್ತು ಅದರ ಛೇದವನ್ನು 8% ಕಡಿಮೆ ಮಾಡಿದ್ರ ಭಿನ್ನ ರಾಶಿಯ ಬೆಲೆ ಅತ್ತ 15/16 ಆಕೈತಿ ಅತ್ತ ಈಗ ನೋಡ್ರಿ ಒಂದ ಅಂಶ ಏನಾಗಿರ್ತೈತಿ ಅಂಶ ಎಕ್ಸ್ ಹತ್ತಿಕೋರಿ ಅಂಶ ಏನ ಎಕ್ಸ್ ಛೇದ ಏನಾಗಿರ್ತೈತಿ ಅಂದ್ರ ವಾಯ್ ಆಗಿರ್ತೈತಿ ಛೇದ ಏನ ವಾಯ್ ಒಂದ ಅಂಶ ಎಕ್ಸ್ ಇನ್ನೊಂದ ವಾಯ್ ಆಗಿರ್ತೈತಿ ಏನ್ ಹೇಳ್ಯಾರ ಒಂದು ಭಿನ್ನ ರಾಶಿಯ ಅಂಶ 15% ರಷ್ಟು ಹೆಚ್ಚಿಸಬೇಕು 15% ಅಂದ್ರೆ ಏನ 100 ಕಿತ್ಲ 15% ಹೆಚ್ಚಾಗೈತಿ ಅಂದ್ರೆ 115 ಆಯ್ತು ಅವಾಗ ಏನಾಗತ್ತದ ಎಕ್ಸ್ ಇಂಟು 115 ಆಯ್ತು ಎಕ್ಸ್ ಇಂಟು 115 ಡಿವೈಡೆಡ್ ಬೈ ಇನ್ನು ವಾಯ್ ಐತಿ ಇದೇನ ಅಂಶವನ್ನು 15% ಅಂದ್ರೆ ಬರ್ಕೊಂಡೆ ಇಂಟು ಹಾಕಿ 115 ಹೆಚ್ಚಿರ ಆತು ಇನ್ನು ಅದರ ಛೇದ ಅಂದ್ರೆ ವಾಯ್ ಐತಿ ಅದನ್ನ ಏನ್ ಮಾಡ್ಯಾರ ಅಂದ್ರ ಅವ್ರ 8% ಏನ್ ಮಾಡ್ಯಾರ ಇಲ್ಲಿ 8% ಕಡಿಮೆ ಮಾಡ್ಯಾರ ಅಂದ್ರೆ ಏನ್ ಬರ್ತೈತಿ 100 ಒಳಗ 8% ಕಳೆದ್ವಿ ಅಂದ್ರೆ ಎಷ್ಟು ಬತ್ತು 92 ಬತ್ತು ಅವಾಗ ಏನ್ ಬರ್ತೈತಿ ಅಂದ್ರ ಅದ್ರ ಭಿನ್ನ ರಾಶಿಯ ಬೆಲೆ ಎಷ್ಟು ಬರ್ತೈತಿ 15/16 ಬರ್ತೈತಿ 15/16 ಬರ್ತೈತಿ ಈಗ ಏನ್ ಕೇಳ್ಯಾರ ಅವ್ರ ಮೂಲ ಭಿನ್ನ ರಾಶಿ ಎಷ್ಟು ಅಂದ್ರೆ ಎಕ್ಸ್ ಮತ್ತು ವಾಯ್ದ ಕೇಳ್ಯಾರ ಈಗ ಏನ್ ಹೇಳೇನೆ ಎಕ್ಸ್ ಮತ್ತು ವಾಯ್ ಬೇಕಾಗ್ಯಾವ ಅಂದ್ರೆ ಇವ್ ಏನ್ ಬೇಡ ಇರ್ತಲ್ಲ ಇನ್ನೇನ್ ಮಾಡುದು ಆಚ ಕಡೆ ತೆಗೆದು ನೀ ನಡಿ ಅತ್ ಕಳಿಸ್ಬಿಡುದು ಅಷ್ಟ ಏನ ಎಕ್ಸ್ ಮತ್ತು ವಾಯ್ ಐತಿ ಎಕ್ಸ್ ಡಿವೈಡೆಡ್ ಬೈ ವಾಯ್ ಐತಿ ಇದು ಇಲ್ಲಿ ಏನಾಗೈತಿ ಅಂದ್ರೆ ಇಂಟು ಆಗೈತಿ ಇಲ್ಲಿ ಏನಾಗೈತಿ ಇಂಟು ಆಗೈತಿ 15/16 ಇದು ಏನಾಗತಿ ಡಿವೈಡೆಡ್ ಬೈ 115/92 ಆಕತಿ ಅದನ್ನ ಏನ್ ಮಾಡುದು ಡಿವೈಡೆಡ್ ಬೈ ಬರ್ತೈತಿಲೋ ಅದನ್ನ ಏನ್ ಮಾಡ್ಕೋಬೇಕಂದ್ರೆ ಇಂಟು ಹಾಕಿ ಬರ್ಕೋದು ಇಂಟು ಹಾಕಿ ಏನ್ ಮಾಡ್ಕೋದಂದ್ರೆ ಕೆಳಗಿದ್ದಿದ್ ಮ್ಯಾಗ ಬರ್ಕೋದು ಮ್ಯಾಗಿದ್ದಿದ್ ಕೆಳ ಬರ್ಕೋದು ಕೆಳಗಿದ್ದಿದ್ ಮ್ಯಾಗ ಬರ್ಕೋದು ಮ್ಯಾಗಿದ್ದಿದ್ ಕೆಳಗೆ ಬರ್ಕೋದು ಹಂಗಾರೆ 92 ಡಿವೈಡ್ ಬೈ 115 ಆತು 92 ಡಿವೈಡ್ ಬೈ 115 ಆತು ಈಗ ಕರ್ತಾ ಹೊಡೀರಿ 5 3 15 5 2 10 ಇಲ್ಲಿ 1 ಉಳಿತು 5 2 10 5 3 15 20 1 20 4 92 ಆತು ಇನ್ನು 4 1 4 4 16 ಆತು ಎಷ್ಟಾತ್ ನೋಡ್ರಿ ಇಲ್ಲಿ 15 ಇಂಟು 115 ಹೊಡೆದನಿ 5 3 15 5 2 10 ಇಲ್ಲಿ 1 ಉಳಿದೈತಿ 5 3 15 ಆತು
ಇನ್ನು 3 ಮತ್ತು 23 ಆಯ್ತು. 23 ಒಂದ್ಲೆ 2 4 92 ಆಯ್ತು. ಇಲ್ಲಿ 4 ಇತ್ತು, 4 ಒಂದ್ಲೆ 4 4 16 ಆಯ್ತು. ಆಪ್ಷನ್ ಏನಂದ್ರೆ 3/4 ಅಂದ್ರೆ ಭಿನ್ನ ರಾಶಿ ಯಾವ್ದು ಬತ್ತಂದ್ರೆ x/y ಅಂದ್ರೆ ಎಷ್ಟು ಬತ್ತು? 3/4 ಬತ್ತು. x/y ಅಂದ್ರೆ ಎಷ್ಟ? 3/4. ಆಪ್ಷನ್ ಯಾವ್ದಂದ್ರ A1. ಆಪ್ಷನ್ ಏನೈತಿ? A1 ಏನೈತಿ? 3/4 ಐತಿ. ಒಂದು ಭಿನ್ನ ರಾಶಿ ಅಂಶಕ್ಕೆ 15% ಅಷ್ಟು ಹೆಚ್ಚಾರತ್ತ, ಅದರ ಛೇದವನ್ನು 8% ಇಳಿಸ್ಯಾರ ಅಂದ್ರೆ ಕಡಿಮೆ ಮಾಡಿದಾರ. ಭಿನ್ನ ರಾಶಿಯ ಬೆಲೆ ಏನಾಗಿರ್ತೈತಿ ಅಂದ್ರೆ ಅದ 15/16. 15/16 ಏನಾಗಿರ್ತೈತಿ? ಸಮ ಆಗಿರ್ತೈತಿ. ಮೂಲ ಭಿನ್ನ ರಾಶಿಯನ್ನ ಕಂಡುಹಿಡಿಯತ್ತಂದರು. ಹಂಗಾರೆ ಎಷ್ಟಾಯ್ತು? 3/4 ಆಕತಿ. x/y ಅಂದ್ರೆ ಏನಾಯ್ತು? 3/4 ಆಯ್ತು. ಎಲ್ಲರಿಗೂ ಧನ್ಯವಾದನ ಹೇಳುತ್ತಾ ನನ್ನ ಕ್ಲಾಸನ್ನು ಮುಗಿಸ್ನು. ನೋಡ್ರಿ, ನಾವೇನ ಡೈಲಿ ನೋಡ್ರಿ ಇದನ್ನ ಮಾಡ್ರಿ ಅಂತ ಹೇಳಂಗಿಲ್ಲ. ನೋಡ್ರಿ, ನೀವು ಎಷ್ಟು ನೋಡ್ತಿರ್ಲೆ, ಎಷ್ಟು ನಿಮಗೆ ಜಾಬಿಂದ ಎಷ್ಟು ಆಸಕ್ತಿ ಅನ್ನೋದು ನಿಮಗೆ ಬಿಟ್ಟಿದ್ದು. ಎಷ್ಟು ಇಂಟ್ರೆಸ್ಟ್ ಕೊಟ್ಟು ನೀವು ಕ್ಲಾಸ್ ಕೇಳಿ ಹೊಳ್ಳಿ ಅದನ್ನ ಎಷ್ಟು ನೀವು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟೇ ನಿಮಗೆ ಏನಾಗತ್ತೆ, ಅದ್ರ ಪ್ರತಿಫಲ ಸಿಗ್ತೈತಿ. ಸಕ್ಸಸ್ ಅನ್ನೋದ ಒಮ್ಮಿಲ್ಗೆ ಸಿಗಂಗಿಲ್ಲ. ಒಂದು ದಿನ ಅಂತೂ ಖಂಡಿತವಾಗಿ ಸಿಗ್ತೈತಿ. ಪ್ರತಿಫಲ ಅನ್ನೋದ ಸಿಗ್ತೈತಿ. ಆದ್ರೆ ಲೇಟ್ ಆಕೈತಿ ಅಷ್ಟ. ಲೇಟ್ ಆದ್ರೂ ಹೆಂಗಿರ್ಬೇಕಂದ್ರೆ ಹೆಂಗ ನಮ್ಮ ನೋಡಿ ಯಾರು ಆಡ್ಕೋತಿರ್ತಾರಲ್ಲ ಅವ್ರ ಒಂದು ದಿನ ಹೇಳ್ಬೇಕು, ನೀವು ನಡ್ಕೋತ ಹೊಂಟ್ರು ಇವ್ರು ನಮ್ಮ ಮನ್ಯಾನವ್ರ, ಹೊಳ್ಳಿ ಅವ್ರ ನಮ್ಮ ಕಾಕನ ಮಕ್ಕಳ, ಆಕಿ ನಮ್ಮ ಏನನ್ಬೇಕು, ಆಕಿ ನಮ್ಮ ಅಣ್ಣನ ಮಗಳ, ಹಿಂಗ ಅನ್ಬೇಕು ಅವ್ರು. ಅದನ್ನ ಬಿಟ್ಟು ನೀವು ನಮಗೇನು ಗೊತ್ತಿಲ್ಲ, ಏನು ಮಾಡುದ್ರಿ, ಒಟ್ಟ ನಮಗೆ ಓದಕ್ಕಾಗವಲ್ತು ಅನ್ಬೇಡ್ರಿ. ಎಷ್ಟು ನೀವು ಈಗ ಓದು ವಯಸ್ಸಿನಾಗ ಓದ್ರಿ, ಚಂದಂಗ ಅಭ್ಯಾಸ ಮಾಡಿರಿ ಅಂದ್ರೆ ಅದ್ರ ಪ್ರತಿಫಲ 1 ವರ್ಷ ಅಲ್ದ 2 ವರ್ಷನಾಗ ಸಿಗ್ತೈತಿ. 1 ವರ್ಷನೂ ಭಾಳ ತಗೋಬಾರ್ದು. ಸೆಂಟ್ರಲ್ ಜಾಬ್ ಅಂತೂ ಕಂಟಿನ್ಯೂಸ್ ಆಗಿ ಏನಾಗಿರ್ತಾವು ಕರಿತಿರ್ತಾರ. ಅವನ್ನ ಅಪ್ಲಿಕೇಶನ್ ಹಾಕಿ ಅಲ್ಲಿಗೆ ಬಿಡಬಾರ್ದು. ಅಪ್ಲಿಕೇಶನ್ ಹಾಕಿ ಬಂದಿರಿ ಅಂದ್ರೆ ಅಲ್ಲಿ ಹಾಕಿ ಬರ್ತನಾಗ ಟೈಮ್ ವೇಸ್ಟ್ ಎಲ್ಲ ಆಗಿರ್ತೈತಿ. ಅದನ್ನೆಲ್ಲ ಥಿಂಕ್ ಮಾಡಿ ಏನು ಮಾಡೋದು, ಇಷ್ಟೆಲ್ಲ ವೇಸ್ಟ್ ಮಾಡಿರಿ, ಇಷ್ಟು ಸಾಲಿ ಕಲ್ತಿರಿ, ಇಷ್ಟು ಸಾಲಿ ಕಲಿತಿನಾಗ ಎಷ್ಟು ಟೈಮ್ ವೇಸ್ಟ್ ಮಾಡಿರ್ಲಿ. ಇನ್ನೊಂದು ಕೇವಲ ಒಟ್ಟು 1 ವರ್ಷ ಅಥವಾ 1 ವರ್ಷ ಭಾಳ ಬೇಡ, 1 ವರ್ಷ ಏನಾರ ನೀವು ಟೈಮ್ ನಿಮ್ಮ ಸ್ಟಡಿ ಕಡೆ ಕೊಟ್ಟು ಫೋಕಸ್ ಮಾಡಿರಿ ಅಂದ್ರೆ 1 ನೌಕರಿ ಅಲ್ಲ 10 ಗೌರ್ಮೆಂಟ್ ನೌಕರಿ ನಿಮ್ಮ ಆಗ್ಬೋದು. ನೋಡ್ರಿ, ಕ್ಲಾಸ್ ಕೇಳ್ರಿ. ನಮ್ಮ ಕ್ಲಾಸ್ ಏನಾರ ನಿಮ್ಗೆ ಇಷ್ಟ ಆಗಿದ್ರಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಹಂಗೆ ಏನು ಮಾಡಬೇಕು, ಕಮೆಂಟ್ಸ್ ಮಾಡಿರಿ. ಇಷ್ಟು ಹೇಳ್ತಾ ನಾವಂತರೂ ಡೈಲಿ ಕ್ಲಾಸ್ ಮಾಡ್ತೀವಿ, ನಿಮಗೆ ಹೆಲ್ಪ್ ಆಕತಿ. ನೀವು ನಮಗೆ ಕಮೆಂಟ್ ಮಾಡೋದ್ರಿಂದ ನಮಗೆ ಇನ್ನಷ್ಟು ಕ್ಲಾಸ್ ಮಾಡೋಕೆ ಸ್ಫೂರ್ತಿ ಆಕತಿ ಅಂತ ಹೇಳ್ತಾ ನನ್ನ ಇದನ್ನು ಮುಗಿಸ್ತೀನಿ ಕ್ಲಾಸ್. ಧನ್ಯವಾದ.